ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 8ನೇ ಪದ್ಯ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೀತಿಗಳೆದವನಾತ್ಮಕವೆಂದು ಬಳಿಕವನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂವಿದುಳುಮೆ ತಾವೆಂಬ ವಿವೇಕವ ಬಳಿವಿಡಿಯದೆ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದನುಪಮಾನಂದ ಸುಧಾಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ ಗಗನದಂತ ವಿರಳವಹ ಶಂಭುಲಿಂಗದೊಡನೆ ಅಗಲಿಕೆ ತಮಗಿಲ್ಲದನುಭೂತಿ ಜನಿಸದೆ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ತಮ್ಮ ನೀತಿಗಳೆದು ಅನ್ಯವನೇ ನೋಡಿ. ಪರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರ ರೂಪ ಮಂಗಲಾಚರಣೆಯನ್ನು ಸಲ್ಲಿಸಿ ಸರ್ವರಲ್ಲಿ ಎಲ್ಲ ಹಿರಿಯರಲ್ಲಿ ಸಾಧಕ ಬಂಧುಗಳಲ್ಲಿ ಅತ್ಯಂತ ಅಪೇಕ್ಷಾಭಾವದಿಂದ ಒಂದಿಷ್ಟು ತರುಣರು ಕೂಡ ಇದರಲ್ಲಿ ಸೇರ್ಪಡೆ ಆಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿದ್ರೆ ಬಹುತೇಕ ಋಷಿಮುನಿಗಳ ಒಂದು ಚಿಂತನೆ ಈ ಕಲಿಯುಗದಲ್ಲಿ ಸಾಕ್ಷಾತ್ಕಾರ ಆಗ್ತದ ಅಂತ ನನಗೆ ಅನಿಸ್ಲಿಕ್ಕತ್ತಿದೆ. ರುದ್ರ, ನಾನು ಒಂದು ದಿವಸ ಸೂರ್ಯನನ್ನ ಪರಮಾತ್ಮ ಕೇಳಿದ್ನಂತೆ, ಏನಪ್ಪಾ ನೀನು ಬೆಳಕಿನಲ್ಲೇ ಬಹಳ ಜನ ಕೆಟ್ಟ ಕೆಲಸ ಮಾಡಿ ಧರ್ಮ ವಿರುದ್ಧವಾಗಿ ಬದುಕ್ತಾ ಇದ್ದಾರ, ಅವ್ರನ್ನೆಲ್ಲವನ್ನು ನೋಡಿ ನೀನು ಹೆಂಗ್ ಸುಮ್ಮಿರ್ತೀಯಪ್ಪ ಅಂತ ಕೇಳಿದ್ನಂತೆ. ಎಷ್ಟು ಜನ ಹಗಲಿನಲ್ಲಿ ಕುಕರ್ಮಗಳನ್ನು ಎಸೋದನ್ನ ನೋಡಿ ಬೇಜಾರಾಗಿತ್ತು. ಅವಾಗ ಸೂರ್ಯ ಭಗವಂತ ಒಂದ್ ಮಾತು ಹೇಳಿದ್ನಂತ್ರಿ, ಅಪ್ಪಗಳೇ ಬರಲಿಟ್ಟುಕೊಡ್ರಿ ಎಲ್ಲಾನು. ಸೂರ್ಯ ಭಗವಂತ ಒಂದ್ ಮಾತು ಹೇಳಿದ್ನಂತೆ, ಬುದ್ಧಿ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿದೆ, ಆಸೆ ನಾನು ಇನ್ನೂ ಬೆಳಗ್ತಾ ಇದ್ದೇನೆ ಅಂದ್ರೆ ಅವ್ರ ಜೊತೆನೆ ತೊಟ್ಟಿಲಲ್ಲಿ ಹುಟ್ಟಿದ ಪುಟ್ಟ ಮಗು ಎರಡೂ ಕೈಯನ್ನೆತ್ತಿ ನಗ್ತಾ ಇದೆಯಲ್ಲ, ಅದು ಈ ಬೆಳಕಿನಲ್ಲಿ ತಾನೆ. ಈಗ ಅವ್ರ ಮೇಲಿನ ಕೋಪಕ್ಕೆ ಬೆಳಗೋದ್ ಬಿಟ್ಟೆ ಅಂತಂದ್ರೆ ಆ ಮಗುವಿನ ಎತ್ತಿ ಆಡಿಸೋರು ಯಾರು? ನಾನು ಕೆಟ್ಟ ಕೆಲಸ ಮಾಡೋರು ನೋಡೋದಿಲ್ಲ,
ಯಾರು ಈ ಬೆಳಕಿನಲ್ಲಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಬದುಕ್ತಾ ಇದ್ದಾರಲ್ಲ, ನಾನು ಅವ್ರ ಸಲುವಾಗಿ ಬೆಳಗ್ತಾ ಇದ್ದೇನೆ. ಅವ್ರ ಸಲುವಾಗಿ ಸಮುದ್ರದ ನೀರನ್ನು ಎತ್ತಿ ಆವೆ ಮಾಡಿ ಮಳೆ ಮಾಡ್ತಾ ಇದ್ದೇನೆ. ಅವ್ರ ಸಲುವಾಗಿ ಗಾಳಿಯನ್ನು ಒಣಗಿಸಿ ನಾನು ಬೀಸುವಂತೆ ಮಾಡಿದ್ದೇನೆ. ಅವ್ರ ಸಲುವಾಗಿ ನಾನು ಆಕಾಶವನ್ನು ಇನ್ನೂ ಮ್ಯಾಲ್ ಮುರ್ಕೊಂಡ್ ಬೀಳ್ದಂಗ್ ನೋಡ್ಕೊಂತೇನೆ. ಇದೆಲ್ಲ ಸೂರ್ಯನ ಚೇಷ್ಟೆ ತಾನೆ. ಮಂಜು ಕರಿಗೆ ನೀರು ಹರಿಬಹುದು, ಹೌದಲ್ರದ್ರೇನ? ಇದಕ್ಕೆಲ್ಲ ಸೂರ್ಯನೇ ಮಾಲೀಕಲ್ಲ. ಆವಿಯೇ ಆಗದಿದ್ರೆ ಮಳೆ ಎಲ್ಲಿದ್ ಬರ್ತಿತ್ತು? ಮಂಜು ಕರಗ್ತಿದ್ರೆ ಹೊಳೆಯಲ್ಲೇ ಹರಿತಿತ್ತು. ಬೆಳಕ ಬೀಳಿದ್ರೆ ನೆಲ್ಲು ತೆನೆಯಲ್ಲೇ ಹಾಕ್ತಿತ್ತು. ದಾಳಂಬ್ರ್ಯಾಗ ಸಿಹಿಯಲ್ಲಿ ಬರ್ತಿತ್ತು. ಕಬ್ಬಿನ ಕಾರ್ಖಾನೆಯಲ್ಲಿ ನಡೀತಿತ್ತು. ಅಂದ್ರೆ ಸೂರ್ಯ ಏನ್ ಹೇಳ್ತಾ ಇದ್ದಾನಂದ್ರೆ, ಈಗ ಯಾಕೆ ಇವ್ರನ್ನ ನೋಡ್ತಾರೆ, ಒಳ್ಳೆಯವ್ರನ್ನ ನೋಡಲ್ಲ. ಈಗ ಹುಲ್ಕುಂದೊಳಗೆ ನಮ್ ಚಿರಂಜೀವಿ ಬಹಳ ಒಂದ್ 30 ವರ್ಷ ಅವನಿಗೆ. ದಿನಾಲು ನಿಮ್ಗೆಲ್ಲ ತಿಳಿಲಾರದ ಹಾಗೆ ಎಲ್ಲ ಪದ್ಯಗಳನ್ನು ಕಂಠು ಮಾಡ್ಲಿಕ್ಕೆ ಹತ್ತಿದಾನೆ. ನಮ್ ಬೀಳಿಗೆ ಅವ್ವ ಕಾಲೇಜ್ ಹೋಗುವಂತ ಹುಡುಗಿ ಅವಳು. ಯೋಚನೆ ಮಾಡ್ರಿ. ನಿಮಗೆ ಹಾಡು ಹಾಡಿದಂತ ಶಿವಲೀಲಾ ತಾಯಿಯವರು ಡಬಲ್ ಡಿಗ್ರಿ ಹೋಲ್ಡರ್ಸ್, UGC ಸ್ಕೇಲ್ನವರು. ಎಂತೆಂತ ಸಾಹಿತ್ಯಗಳು ಅವ್ರಿಗೆ ಗೊತ್ತಿಲ್ಲ, ಎಂತೆಂತ ಉನ್ನತ ಪಂಡಿತರ ಜೊತೆಗೆ ಅವ್ರು ಇರ್ಲಿಕ್ಕಿಲ್ಲ. ಅವರೆಲ್ಲ ಜೀವನದ ಅತ್ಯಂತ ಅಮೂಲ್ಯದ ರತ್ನಗಳಲ್ಲೇನು? ಅವ್ರ ಸಲುವಾಗಿ ಸಂತೋಷ ಪಡೋಲ್ಲ? ಖುಷಿ ಆಗ್ತಲ್ಲ? ಈ ಮುಪ್ಪಿನ ಕಾಲದಲ್ಲಿ ನಾನು ಕಣ್ತುಂಬ ನಿದ್ರೆ ಮಾಡ್ತೇನೆ, ಸಂಚಂಕ ಕೆಲಸ ಮಾಡ್ತೇನೆ, ತಕ್ಷಣ ನೀವು ಪಾಠಕ್ಕೆ ಕೂಡಿಸಿದಿರಿ ಅಂತಂದ್ರೆ ನಿಮ್ಮ ಶಿಷ್ಯನಾಗಿ ನಿಮ್ಮ ಜೊತೆ ಇರ್ತೇನೆ, ನನಗೆ ಒಂದು ಕ್ಷಣವೂ ಬೇಜಾರಿಲ್ಲ. ಯಾಕೆ ಇಲ್ಲ ಅಂದ್ರೆ ನಿಮ್ ಜೊತೆ ಇದ್ದಾಗ ಯಾಕಾಗುತ್ತೆ ಹೇಳಿ? ತುಂಬಿಯ ಹೂವಿನಂಥ ಉಕ್ಕಿನ ನರಗಳುಳ್ಳ ಎದೆಯಲ್ಲಿ ಪ್ರೇಮ ಸ್ಫೂರ್ತಿಯನ್ನು ತುಂಬಿದಂತಹ ಜನರ ಮಧ್ಯದೊಳಗೆ ಇದ್ರೆ ಕೈಲಾಸ ಹಾಕ್ಬೇಕು ರುದ್ರಣ್ಣ. ಕೈಲಾಸ ಹಾಕ್ಬೇಕು ಹೇಳಿ. ನಿನ್ನೆ ರಾತ್ರಿ ಒಂದು ಉಪನ್ಯಾಸ ಮಾಡ್ತಿದ್ದೆ, ಕಲ್ಲಪ್ಪನವರು ಎಲ್ಲ ಕೇಳಾಕತ್ತಿದ್ರು. ಬೇಡುವೆ ನಭವ ನಿಮ್ಮನು ಭವದಳು ಮಾಡಿನ ಒಲಿದು ಸೂನ ಸಂತತಿಯ. ಪರಮಾತ್ಮ ನನಗೆ ಜನ್ಮ ಕೊಡಬೇಡ ಅಂತ ಹೇಳುದಿಲ್ಲ, ನಾನು ಕೊಡು ಜನ್ಮವನು, ಕೋಟಿ ಜನ್ಮ ಕೊಡು. ಅದ್ರ ಜೊತೆಗೆ ಏನು ಕೊಡು ಅಂದ್ರೆ ನಿಮ್ಮಂತ ಪುಣ್ಯಾತ್ಮರ ಸಾಂಗತ್ಯ ಕೊಡು ಅಂತ ಕೇಳ್ಯಾನಂದ್ರೆ ಮತ್ತೇನಿಲ್ಲ ಅಲ್ಲೇ. ಹೌದಿಲ್ಲ? ಸಜ್ಜನರ ಸಂಘದೊಳಗೆ ಇದ್ರೆ ಯಮನೂ ಬಂದ್ರೆ ಪಾಠಣ ಕೇಳ್ಬೇಕು ನನ್ನ ಅಂತೇಳಿ ಈಗ ಅವನಿಗೆ ಎಲ್ಲಿ ಶಿವಚಿಂತನೆ ಶಿವಜ್ಞಾನ ನಡೆದದೋ ಅಲ್ಲಿ ಯಮನಿಗೆ ಬರ್ಲಿಕ್ಕೆ ಪರ್ಮಿಷನ್ ಇಲ್ಲ, ಗೊತ್ತಿಲ್ಲ ನಿಮಗೆ? ಮಾರ್ಕಂಡೇಯ ಪುರಾಣದಾಗೆ ವರ್ಕೌಟ್ ಆಗ್ಯದ. ಎಲ್ಲಿ ನನ್ನ ಶಿವಕೀರ್ತನೆ ನಡೀತದನೋ ಅಲ್ಲಿ ನೀನ್ ಬಂದ್ ಏನ್ ಮಾಡ್ಬೇಕಂದ್ರೆ ಕಸ ಹೊಡಿಬೇಕು. ಯಾರ ನೀ ಯಮಲೋಕಕ್ಕದು ಒಯ್ಯುವಂಗ್ ಪರ್ಮಿಷನ್ ಇಲ್ಲ ನಿನಗ ಅಂತೇಳಿ ಪರಮಾತ್ಮ ಏನ್ ಮಾಡ್ಯಾನಂದ್ರೆ ಬಾಂಡ್ನಾಗ ಬರೆಸ್ಕೊಂಡ್ ಕೈ ಬಿಟ್ಟಾನ ಅವನ. ಅದಕ್ಕೆ ನೀವೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಶಿವ ಚಿಂತನೆ ಮಾಡೋದು. ಇಲ್ಲೇನದ ಮತ್ತೊಂದು ಏನ್ ಬಹಳ ದೊಡ್ಡ ಶಾಸ್ತ್ರವನ್ನ ಬಹಳ ದೊಡ್ಡ ವೇದ ಕಂಠ ಮಾಡ್ಬೇಕಂತ ಇಲ್ಲ. ಸದಾ ಶಿವ ಸುಜ್ಞಾನಿಗಳ ಜೊತೆಗೆ ಒಂದು ರೊಟ್ಟಿದ್ರೆ ಅವ್ರ ಜೊತೆಗೆ ಹಂಚ್ಕೊಂಡು ತಿನ್ನೋದು. ಒಂದಿಷ್ಟು ನಿಮ್ಮಲ್ಲಿ ಚೈತನ್ಯ ಇದ್ರೆ ಅವ್ರಿಗೊಂದಿಟ್ಟು ಪಾದಕ್ಕೆ ಎಣ್ಣೆ ಹಚ್ಚಿ ತಿಕ್ಕಿ ಅವ್ರಿಗಷ್ಟು ಸಂತೋಷ ಪಡಿಸೋದು.
ನಿಮ್ಮಲ್ಲಿ ಏನಾದ್ರೂ ನಾಲ್ಕಾರು ದುಡ್ಡಿದ್ರೆ ಅವ್ರಿಗೊಂದಿಷ್ಟು ಒಂದ್ ಜೊತೆ ಬಟ್ಟೆ ಕೊಟ್ಟು ಕೇಶ್ ಆರಾಮಿರ್ರಿಪ್ಪ, ವಯಸ್ಸಾಗ್ಯದ, ನೀವು ಆರಾಮಿರ್ರಿ ಅಂತ ಹೇಳಿ ಅವ್ರ ಮೇಲೆ ಕರುಣೆ ತೋರೋದು. ಇದನ್ನ ಬಿಟ್ರೆ ಇನ್ನೇನ್ ಪೂಜೆದ ಹೇಳಿ? ಇನ್ನೇನ್ ಪೂಜೆದ ಲೋಕದಲ್ಲಿ? ಇದಕ್ಕಿಂತಲೂ ಆನಂದ ಐತಾ? ಇಲ್ಲ. ಇದಕ್ಕಿಂತ ಆನಂದ ಐತಾ? ಇಲ್ಲ. ನೋಡ್ರಿ, ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ದತ್ತ ವಿಷಯದಲ್ಲಿ ಬರುವ ಮುನ್ನ ಒಂದ್ ಮಾತು ಹೇಳ್ತೇನೆ. ಇದು ಯಾವ ಸ್ಥಳಪ್ಪ? ಇದು ಜ್ಞಾನ ಪ್ರತಿಪಾದನಾ ಸ್ಥಳ. ಬೇಜವಾಬ್ದಾರಿ ನಡ್ಕೊಂಡ್ರೆ ನಡೀತದನ್ನ? ಇಲ್ಲಪ್ಪ. ಸರ್ಜರಿ ಮಾಡುವಾಗ ರೋಗಿನೂ ಮಲ್ಕೋಬೇಕು. ಹೌದು. ಇಲ್ರಿ, ನಾವು ಸ್ವಲ್ಪ ಪೇಪರ್ ಓದ್ಕೋತ್ ಕುಂಡಿರ್ತನೋ ಸರ್ಜರಿ ಮಾಡಿದ್ರೆ ಬರ್ತದನ್ನ? ವೈದ್ಯನು ಕೂಡ ಪ್ರಾಣಕ್ಕೆ ಒತ್ತಿ ಇಟ್ಟ. ಅವನು ರೋಗಿ ಪ್ರಾಣ ಅಲ್ಲ, ಸರ್ಜರಿ ಮಾಡವನ ಪ್ರಾಣವೇ ಮೂಗಿನ ತುಳಿಯಾಕ ಕೂತಿರ್ತದಲ್ಲಿ. ಸರ್ಜರಿ ಅಂದ್ರ ಅದೇನ್ರ ಹುಚ್ಚುರಾಟ ಇದೆ ಅದು. ಒಂದು ಕ್ಷಣ ಹೆಚ್ಚು ಕಡಿಮೆ ಆದ್ರೆ ಏನ್ ಕಟ್ ಮಾಡಕ್ ಹೋಗಿ ಬಿಟ್ಟು ಮತ್ತೊಂದ್ ಕಟ್ ಆಗ್ತದ, ಪ್ರಾಣ ಸತ್ತು ಹೋಗ್ತದ. ಇಷ್ಟು ಜವಾಬ್ದಾರಿ ಇರ್ಬೇಕು ನೋಡ್ರಿ ಅಲ್ಲಿ. ಹಾಗೋ ಹಾಗೆ ಇಲ್ಲಿ ಗುರು ವೈದ್ಯ, ಶಿಷ್ಯ ಭವರೋಗಿ. ತನ್ನಗೆ ಬಿಟ್ಟು ಎಲ್ಲ ಯೋಚನೆಗಳನ್ನು ಬಿಟ್ಟು ಸುಮ್ಮನೆ ಯಾವ ಭಾವನೆಗಳನ್ನು ತೆಗೆದುಕೊಳ್ಳದೆ ತನ್ನಗೆ ಗುರುಗಳು ಏನು ಹೇಳಕತ್ತಾರಲ್ಲ ಅದು ತನ್ನ ಮೇಲೆ ನೋಡ್ಕೋಬೇಕು. ಅವರು ಅಲ್ಲಿ ಪಲ್ವಿಯೊಳಗೆ ಬರದಾಗ ನೋಡಿ, ಅಲ್ಲಿ ನಮ್ಗೆ ನೀವು ಪದ ಮುಂದೆ ಹೇಳ್ಬೇಕು, ನಮ್ಗೇನ್ ಗೊತ್ತಾಗುದಿಲ್ಲ ಅವು. ಬೊಮ್ಮವನರಿವೇನೆಂದು ಬಳಲುವರು, ಏನ್ ಮುಂದೆ? ತಮ್ಮ ನೀತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ತಮ್ಮನ್ನು ಬಿಟ್ಟು ಬೇರೆ ಕಡೆ ಹುಡುಕಾಡೋದೈತೇನ? ಇಲ್ಲ, ನಮ್ಮಲ್ಲೇ ನೋಡ್ಬೇಕಪ್ಪ. ಮತ್ತ ಹಳೆ ಕಥೆ ಅದು ಹೇಳೋದು ಬ್ಯಾಡ ಈಗ, ಸಮಯ ಆಗತ್ತ. ನೀವೆಲ್ಲ ಪ್ರಾಜ್ಞರಿದ್ದೀರಿ. ಒಂದೇ ಒಂದ್ ನಿಮಗೆ ವಿನಂತಿ ಮಾಡ್ತೇನಪ್ಪ, ಇದು ಸುಸಮಯ, ಇದು ನಿಮ್ಮ ಕೋಟಿ ಜನ್ಮದ ಪುಣ್ಯ ನಿಮಗೆ ಕೂಡಿ ಬಂದಕ್ಕಂತ ಸಿಗಾಕತ್ತೈತಿ. ಸುಮ್ಮನೆ ತಿರುಗಿ ಸತ್ತು ಹೋತು ಜಗತ್ತು. ಈ ಕ್ಷಣ ನಿಮ್ಮ ಜೀವನದ ಪವಿತ್ರ ಕ್ಷಣ. ಇದೇ ಕ್ಷಣ ಮೊದಲು, ಇದೇ ಕ್ಷಣ ಕೊನೆ. ಈಗ ತಿಳಿದ್ರ ತಿಳಿತು, ಇನ್ನು ನೀವು ಕೋಟಿ ಜನ ಬಂದ್ರು ತಿಳಿದಿರ್ತಾರೆ. ಇದೇ ಕೊನೆ ಕ್ಷಣ, ಇದೇ ಮೊದಲ ಕ್ಷಣ. ಹೌದಿಲ್ಲ? ಓದ್ರಿ, ಒಂದನೇ ನೋಡಿ ಓದ್ರಿ. ತಿಳಿದು ಮೊದಲು ತತ್ವಕುಳವೆಲ್ಲವನು ನೇತಿಗಳೆದು ಅನಾತ್ಮಕವೆಂದು, ಬಳಿಕ ಅವನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂಮಿತ್ ಉಳಿಮೆತಾವೆಂಬ ವಿವೇಕವ ಬಡಿಬಿಡಿಯದೆ. ಸಾಕು ಸಾಕು. ಇದು ಒಂದು ವಚನ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯದನೋ ಅಷ್ಟು ನಾನು ನಿಮಗೆ ತಿಳಿಯೋಂಗೆ ಹೇಳ್ತೇನೆ. ಯಾರ್ಯಾರ ಕಡೆ ಪೆನ್ನು ನೋಟ್ಬುಕ್ ಅದಾವು ಚೆನ್ನಾಗಿ ಬರ್ಕೊಡ್ರಿ. ಏನಾದ್ರೂ ಉಳಿತು ಅಂದ್ರ ಮತ್ತೆ ನೀವು ಕೇಳ್ರಿ, ಕ್ಲಾಸ್ ಮುಗಿದ ನಂತರ ಕೇಳ್ರಿ, ನಾ ಬಾತ್ರೂಮ್ನಾಗ ಕೂತಾಗ ಕೇಳ್ರಿ. ಯಾವಾಗ ಕೇಳಿದ್ರು ಹೇಳ್ತೇನ್ರಿಪ್ಪ, ನಿಮಗ್ ನೀವ ಮೋಸ ಮಾಡ್ಕೋಬೇಡ್ರಿ. ಸುಳ್ಳ ತಿಳಿಲಾರದ ತಿಳಿದ ತಂದ್ ತಿಳ್ಕೋಬೇಡ್ರಿ. ಗುಳಿಗೆ ತಗೊಂಡು ಬಂದ್ರು ಡಾಕ್ಟರ್ ಕಡೆ ಹೋಗಿ ಯಾವ ಟೈಮ್ದಳು ಯಾವ್ಯಾವ ತಗೋಬೇಕಂತ ಕೇಳಿ ತಗೋಬೇಕ. ಅವನ್ನ ನಮಗೆಲ್ಲ ಗೊತ್ತೈತಂತ ಹೋಗಿ ತಗೊಂಡ್ ರಿಯಾಕ್ಷನ್ ಆಗ್ತದೋ. ಅದಕ್ಕೆ ವಿನಂತಿ ಮಾಡ್ತೇನ್ರಿಪ್ಪ, ಚೆನ್ನಾಗಿ ತಿಳ್ಕೊಳ್ರಿ. ನೋಡ್ರಿ, ತಿಳಿದು ಒಂದೇದೇನು? ತಿಳಿದು ಅಂದ್ರ ಬೋರ್ಡ್ ಮ್ಯಾಲ ಓದಿ ತಿಳಿದು ಅಲ್ಲ. ತಿಳಿಲಿಕ್ಕೆ ಆಕಾರಗಳು ಬಹಳ ಇದ್ದಾವ. ಎಲ್ಲೋ ಬೋರ್ಡ್ ಮ್ಯಾಲೋ ಯಾವ್ದೋ ಪುಸ್ತಕದಾಗೋ ಯಾವ್ದೋ ಗೈಡ್ನ್ಯಾಗೋ ಅದನ್ನೊಂದು ಈ ವಚನ ಕಂಠು ಮಾಡ್ಯೋ
ಅದನ್ನ ಓದಿ ನನಗೂ ತಿಳಿದತ್ತಂತ ತಿಳ್ಕೋಬೇಡ. ಹೌದು. ಹಂಗಾರೆ ಹೇಗ್ರಿ ತಿಳಿದು ಅಂದ್ರ ಗುರುಗಳು ಹೇಳುವಾಗ ಜೊತೆಗೇನೆ ನಿಮ್ಮ ದೇಹದಲ್ಲಿ ನೋಡ್ಕೋಬೇಕು. ಅದು ಹೇಳುವುದು ನಿಮ್ಮ ದೇಹದಾಗ ಇತ್ತು ಹೂ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅರ್ಥ ಆತ? ಎಷ್ಟು ಡೇಂಜರ್ ಜೋನ್ ಅದ ನೋಡ್ಕೊಳ್ರಿ ಇದು. ಅಲ್ಲಿ ಹೆಂಗಪ್ಪ ಅಂತಂದ್ರ ಆ ತಾಯಿ ಮಗುನ್ ಮಲಗ್ಸಾಕಂತ ಹೇಳಿ ಒಂದ್ ಕಥೆ ಹೇಳ್ತಾಳ. ಹಿಂಗ ಒಂದ್ ರಾಜ ಇದ್ದ ಅಂದ್ಕೂಡ್ಲೆ ಮಗುವಿನ ಮನಸ್ಸು ಹೆಂಗ್ ಆಕಾರ ಆಕತ್ತಂದ್ರ ಒಬ್ಬ ಕಿರೀಟ, ಪಿತಾಂಬರ, ಆನೆ, ಕುದುರೆ ಅದ ಆಕಾರ ಆತು. ಅವಾಗ ಮಗು ಏನಂತು, ಅದು ದೊಡ್ಡ ಕಾಡಿತ್ತು, ಅಲ್ಲಿ ಹುಲಿ ಆನೆ ಇತ್ತು. ಅದು ಹೂ ಅನ್ನುವಾಗ ಅದ್ರ ಅಂತಃಕರಣದಾಗ ಕಾಡ್ ಅಂದ್ಕೂಡ್ಲೆ ಕಾಡ್ ಕಂಡತಿ. ಆನೆ ಕುದುರೆ ಅತಿ ಅಂದ್ಕೂಡ್ಲೆ ಆನೆ ಕುದುರೆ ಕಂಡತಿ. ಒಂದು ಸಿಂಹ ರಾಜನ್ ಬೆನ್ನಟ್ಕೊಂಡು ಬತ್ತಂತಪ್ಪ ಅನ್ಲಕ್ಕಿ. ಅವಾಗ ಸಿಂಹ ತನ್ನ ಬೆನ್ನಟ್ಟಿ ಬಂತೇನೋ ಅನ್ನುವಂಗ ಮಗು ಅವ್ಲ ಹೂ ಹೂ ಮಾಡಕ್ ಶುರುವಾದ. ಅಂದ್ರೆ ಸಿಂಹ ಬತ್ ನೋಡಿ ಈಗ ಅಲ್ಲಿ. ಇದಕ್ಕೇನಂತಾರೆ, ಇದಕ್ಕೆ ಒಳಗ್ ಬಟ್ಟಿಲ್ಲ ಮತ್ತೆ ಹೆಂಗಂತಿತ್ತದು, ಬರೀ ಅಂತಿತ್ತು. ಸಿಂಹ ಬತ್ತು ಅಂದ ಕೂಡಲೇ ನೋಡು ಹೂ ಅನ್ನೋದು ಚೇಂಜ್ ಆತ್ ನೋಡೋದು. ಆ ಹೂ ಯಾಕೆ ಚೇಂಜ್ ಆಯ್ತಂದ್ರ ಸಿಂಹ ಬಂದ ರಾಜನ ಮುರದ ಬಿಡಿತ ತಿಳ್ಕೊತ ಮಗು. ಅದು ತನ್ನಗ ಬಂದು ಬಿತ್ತನ್ನುವಂಗ ಆತದ ಮಗುವಿಗೆ. ಈ ಅನುಭವಕ್ಕ ತಿಳಿದು ಗೊತ್ತಾತಿಗೆ ತಿಳಿದು ಅಂತಂದ್ರೆ THS ದಿಸ್ ಅಂದ್ರಿದು, THS ದಿಸ್ ಅಂದ್ರಿದು ಅಂತ ಹಿಂಗಲ್ಲದ. ತಿಳಿದು ಅಂದ್ರೆ ಏನ್ ಹೇಳ್ಕೋತ್ ಹೊಂಟಾರ್ಲ ಅದ್ರೊಳಗೆ ನೀವು ಆವೇಶ ಆಗ್ಬೇಕು. ಆ ಸಿನಿಮಾ ಟಾಕೀಸ್ನಾಗ ಫಿಲ್ಮ್ ನಡೆದಿರ್ತತಿ, ಅವ್ರು ಡ್ಯಾನ್ಸ್ ಮಾಡ್ತಿರ್ತಾರೆ. ಆ ಮುದುಕ ಹಲ್ಲು ಬಿದ್ದಾವು, ಆ ಮುದುಕಿ ಕಣ್ಣಿಗೆ ಪರಿ ಬಂದಾವು, ಇಬ್ರು ಕೂಡ ನೋಡಕ್ ಕೂತಾರ ಅಲ್ಲಿ. ಡ್ಯಾನ್ಸ್ ಮಾಡೋರು ಹರಿದವ್ರವ್ರು, ಇವ್ರು ನೋಡೋರು ಮುದುಕರು. ಆದ್ರೆ ನಾವು ಮುದುಕಣ್ಣೋಗ ಮರ್ತ ಅವ್ರು ಇಬ್ರು ಆ ಡ್ಯಾನ್ಸ್ನಾಗ ಮುನಿಗ್ಯಾರ ನೋಡಿ. ಹಿಂಗ 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 ಕುಣ್ಯಾಕ ಇವ್ರು ಹಿಂಗ 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 ಮಾಡ್ತಾರ. ಶಿವನ ನಾವು ಮುದುಕಾಗಿವಿ, ಹಿಂಗ್ ಮಾಡಬಾರ್ದು ಅಂತ ಅನಿಸ್ತತನ ಅವ್ರಿಗೆ. ಅದ್ ಯಾಕೆ ತಿಳಿದು ಅದೇನಾಗೈತಿ, ಆ ನೃತ್ಯ, ಆ ಹಾಡ, ಆ ಮುದುಕಿ ಹೃದಯದಾಗ ಹೋಗಿ ಮುದುಕ್ ಹೋಗಿ ಅನ್ನೋದು ಮರಿಸೈತಿ ನೋಡು. ಮರಿಸಿ ಅದ್ರ ಕೂಡ ಭಾವಕ್ಕ ಒಂದಿ ಅಗದಿ ಇಬ್ರು ಕುಲು ನಕ್ಕೋತ ಕೈಯ ಬಡಿಗಿಡ್ಕೊಂಡು ಮಾಡುವಾದ್ರ ನೋಡು. ಮುದುಕುತನ ಮರಿಸೈತಿ ನೋಡು ಹಾಡೋದು. ಯಾಕ ಅದು ತಿಳಿದು. ಹೌದಿಲ್ಲ? ಸಾಕ ತಿಳಿದು ಸಾಕ ಮಾಡ್ಕೋತೀರಿ, ಏನ್ ಮಾಡ್ಕೋತೀರ. ಅದ್ ಹೆಂಗ್ ತಿಳಿದು ಅನ್ನೋದು ಗೊತ್ತಾಗ್ತಲ್ಲ ಈಗ. ಅದು ಇನ್ ಮುಂದಿನ ಏನ್ ಶಬ್ದ ಅದು? ತತ್ವ ಕುಲವೆಲ್ಲವನು. ಏನಪ್ಪ ಶಬ್ದ ಅದು? ಏನದು ಶಬ್ದ? ಕುಲವೆಲ್ಲವನು. ಕುಲ ಅಂದ್ರೆ ಸಮೂಹ. ಕುಲ ಅಂದ್ರೆ ಏನದಕ್ಕೆ? ಸಮೂಹ. ಯಾವ ಸಮೂಹ? ತತ್ವಗಳು. ಯಾವ ಸಮೂಹ ಐತಪ್ಪ ಇಲ್ಲಿದು? ತತ್ವಗಳು. ನೀವು ಏನ್ ಮುಟ್ತೀರಿ, ಏನ್ ಮೂಡ್ತೀರಿ, ಏನ್ ಉಣ್ತೀರಿ, ಎಲ್ಲಿ ಇರ್ತೀರಿ, ಇವೆಲ್ಲ ಏನದಾವಲ್ಲ ಈ ಪಂಚಭೂತಗಳು ಅಂತ ಅನ್ನೋ ಇದು ತತ್ವ ಕುಲ. ಇದಕ್ಕೆ ಏನ್ ಅನ್ಬೇಕು? ಇದಕ್ಕೆ ತತ್ವ ಕುಲ. ತತ್ವ ಕುಲ. ಈ ತತ್ವ ಕುಲ ಏನ್ ಅದಲ್ಲ, ಇದು ಹೊಲ, ಇದು ಮಣಿ, ಇದು ಜಲ, ಇದು ಗಾಳಿ, ಇದು ಬೆಂಕಿ, ಇದು ಆಕಾಶ ಅಂತ ಏನ್ ನಿಮಗ್ ಪರಿಚಯ ಅದಾವಲ್ಲ, ಈ ನಿಮಗಿವು ಪರಿಚಯ ಅದಾವಿಲ್ಲೋ? ಪರಿಚಯ ಅದಾವ. ಅವಕ್ ನೀವು ಪರಿಚಯ ಇದೀರೇನು? ಇಲ್ಲಪ್ಪ. ಇಲ್ಲಪ್ಪ. ಮತ್ತ ಅವಕ್ ನೀವು ಗೊತ್ತಿಲ್ಲ? ಗೊತ್ತಿಲ್ಲಪ್ಪ. ಅಲ್ಲ, ಮತ್ ದಿನ ನೀರು ಕುಡ್ತಿರಲ್ಲ, ನೀರಿಗೆ ನಿಮಗ ಫ್ರೆಂಡ್ಶಿಪ್ ಆಗಿಲ್ಲನ? ಆಗಿಲ್ಲ.
ಕೆರೆಯಾಗ ಇಳಿರಿ ಮುಣಿಗೆ ಸತ್ತು ಕೆರೆಯಾಕ ಗೊತ್ತಿಲ್ಲ ಅವಕ್ಕ. ಹೌದಪ್ಪ. ನೀವ್ ಯಾರು ಅನ್ನೋದು ಅವಕ್ಕ ಗೊತ್ತಿಲ್ಲ. ಹೌದು. ಹೊಲಕ್ಕ ನನ್ನ ಹೊಲ ಅಂತ ನೀ ಹೊಕ್ಕಿಯಲ್ಲ ಅದಕ್ಕೆ ಗೊತ್ತಿಲ್ಲ. ಹೌದು. ಕಾವೇರಿ ಜಲ ನಂದು ಅಂತ ಬಡದಾಡ್ತಾರಲ್ಲ, ಕಾವೇರಿಗೆ ನಿಮ್ಮದು ಅಡ್ರೆಸ್ ಗೊತ್ತಿಲ್ಲ, ನಿಮ್ ಫೋನ್ ನಂಬರ್ ಇಲ್ಲ. ಹೌದು. ಅವಕ್ಕ ಗೊತ್ತಿಲ್ಲ. ಅವಕ್ಕೆ ಗೊತ್ತಿಲ್ಲದೆ ಇರುವುದರಿಂದ ಅವರ ಹೆಸರು ಅವು ಅನಾತ್ಮಕವೆಂದು ಐತಿಲ್ ನೋಡಿ ಶಬ್ದ ಮುಂದಲ್ಲಿ. ಆಯ್ತಪ್ಪ. ಬಳ್ಳಿ ಬಿಡಬೇಡ ಅಲ್ಲಿದು. ನೀ ಅಲ್ಲಿ ಬಳ್ಳಿ ಬಿಟ್ಟ ನಾ ಹೋದಾಡ್ತಾನೆ ಇಲ್ಲಿ. ತಿಳಿದು ಮುಂದೇನಂದ್ರೆ ತತ್ವಕುಲವೆಲ್ಲವನ್ನು ನೇತಿಗಳೆದು ಅನಾತ್ಮಕವೆಂದು ಬಳಿಕ ಅವನು ಒಳಗಧಿಕರಣ. ಸಾಕು, ಇಷ್ಟ ಸಾಕಿ. ತಿಳಿದು ಏನ್ ತಿಳಿಬೇಕೀಗ? ತತ್ವ ಸರಿಯಾಗಿ ಹೇಳು. ತತ್ವಕುಲವನ್ನು ಮೊದಲು ತಿಳಿಬೇಕು ನೀನೀಗ. ಮುಂದೆ ಅವುಗಳನ್ನ ಏನ್ ಮಾಡ್ಬೇಕು? ನೀ ಅವನ್ನ ಪ್ರೀತಿ ಮಾಡ್ತಿ ಅಂದ್ರೂ ಅವನನ್ನ ಪ್ರೀತಿ ಮಾಡೋದಿಲ್ಲ ಅಂದಿಂದ. ಈಗ ಒಂದ್ ಮದುವೆ ನಿಶ್ಚಯ ಆಗಿತ್ತಪ್ಪ. ಆ ಹುಡುಗಿ ನಾನು ನಿನ್ನ ಪ್ರೀತಿ ಮಾಡೋದಿಲ್ರಿ, ನಾ ಮೊದಲ ಒಬ್ಬ ನಮ್ಮ ಜೊತೆ ಒಬ್ಬ ಹುಡುಗದಾನ, ನಾವು ಹೋಗೋರಪ್ಪ ಅಂತ ಅನ್ಕೊಳ್ಳಿ, ನೀನ್ ಸಲ ಬಿಟ್ಟು ಬಿಡ್ಬೇಕು ಅವ್ನು. ಹೌದಪ್ಪ. ಹಂಗ ಅವಕ್ಕೆ ನಿನ್ನ ಪರಿಚಯ ಇಲ್ಲ ಅಂದಿಂದ ಇನ್ ಮೇಲೆ ಗಲಾಟೆ ಮಾಡಕ್ ಹೋಗ್ಬೇಡಿ. ಹೌದಪ್ಪ. ಅದು ಹಂಗಾತು ಹಿಂಗಾತು ಕೋರ್ಟ್ ಹೋಗ್ಕೊಂಡು ಎದಕ್ಕೆ ಹೋಗಿ ಕೋರ್ಟಿಯಲ್ಲೇ? ಅವಕ್ಕೆ ನಿನ್ನ ಪರಿಚಯನೇ ಇಲ್ಲ. ಹೌದು. ಪರಿಚಯ ಇಲ್ಲ ಕೂಡ ಏನ್ ಜಗಳಪ್ಪ ನಿಂದು? ಹೌದು. ಏನ್ ಜಗಳ ಬೇಕತ್ತೀರೋ? ಇಲ್ಲ. ಅವ್ರಿಗೆ ನಿಮ್ ಪರಿಚಯನೇ ಇಲ್ಲ. ಪರಿಚಯ ಇಲ್ಲ ಕೂಡ ಏನ್ ಬರ್ತೈತಿ ನಿಮಗೂ? ಅವನ್ನ ಸುಮ್ಮನೆ ದೊಡ್ಡ ಮನುಷ್ಯ ಹೋಗಿ ಮರ ಅಂತ ಅನ್ನೋದಿಲ್ಲ. ಯಾವನೋ ಒಬ್ಬ ಪರಿಚಯ ಇಲ್ದಾವ ಬಸ್ ಸ್ಟ್ಯಾಂಡ್ನಾಗ ಚಪ್ಪಲ್ ಅಲ್ಲಿಲ್ಲ ನಿಮ್ ಕಾಲ್ ತೊಳ್ದಪ್ಪ. ಅವ ನೋಡ್ರಿ ಬಸ್ನಾಗ ಇಳುವ ಜೋಲಿ ಹೋಗಿ ತೊಳ್ದಾನ. ಹೌದಪ್ಪ. ನಿಮ್ ಖಾಲಿ ನೋವು ಆಗೈತೆ. ಇನ್ನೇನು ನಾವು ಹುಡ್ಕೊಟ್ಟು ಹೋಗ್ರೆ ಇಲ್ಲ ಏನು ಸರ್ ಸಾರಿ ನಾವು ಇಲ್ಲ ಬಿಡಪ್ಪ, ಮತ್ತೆ ಇನ್ನು ಏನ್ ಮಾಡಕ್ಕಾಗ ತುಳ್ದ ಬಿಟ್ಟಿವಿ ಮಾರ, ಇನ್ನೇನ್ ಮಾಡೋಂಗೈತೆಪ್ಪ. ನೇತಿಗಳೆದು ಅಂದ್ರೆ ಅದರ ಕಡೆಗೆ ಉದಾಸೀನ ಮಾಡಿ. ನೇತಿಗಳೆದು ಅಂದ್ರೆ ಅವ್ ಪಾಪ ಅವ್ರ ಪರಿಚಯ ನನಗಿಲ್ಲ, ಅವ್ರ ಕೂಡ ಜಗಳ ಬೇಡ ಅಂತ ಅನ್ನೋದಕ್ಕೆ ಏನ್ ಅನ್ಬೇಕು? ಅದಕ್ಕ ನೇತಿ 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 ಅಂದ್ರ ಹೊರ ಹಾಕು. ನೇತಿ ಅನ್ನೋದ ಹೋಗಿ ನೂಕು ಆಗೈತಿ. ಈಗ ಅದ ನೀವಿಲ್ಲಿ ನೂಕು ಅಂತೀರ, ನೂಕು ನುಗ್ಗಲು ಅನ್ನೋದಿಲ್ಲ ನೀವಿಲ್ಲಿ. ಅದ ಆ ನೇತಿನ ನೂಕು ಆಗೈತಿ. ಈಗ ಅದು ನೇತಿಗಳೆದು ಮುಂದಿಂದ ಏನು? ಅವು ಅಂದ್ರೆ ಈ 5 ಭೂತಗಳು ಅಥವಾ 5 ಭೂತಗಳ ಗುಣಾಕಾರದಿಂದ ಕೂಡಿದ 25 ತತ್ವಗಳುಳ್ಳ ಈ ತತ್ವಗಳು ಅನಾತ್ಮಕವೆಂದು ಏನನ್ಬೇಕಮ್ಮ ಅವಕ್ಕೆ? ಅನಾತ್ಮಕವೆಂದು. ಅನಾತ್ಮಕ ಅಂದ್ರೆ ಏನನ್ನೋದು ನಿಮ್ಗೇನು ಹಗಲೆಲ್ಲ ಹೇಳ್ಬೇಕಾಗಿಲ್ಲ. ಈಗ ನೀವೆಲ್ಲ ನ್ಯಾಯಶಾಸ್ತ್ರ ಓದಿರಿ. ಆತ್ಮಕ ಅಂದ್ರ ಸ್ವಯಂ ಅರಿವು ಇರುವುದಕ್ಕೆ ಏನನ್ಬೇಕು? ಆತ್ಮ. ಸ್ವಯಂ ಅರಿವು ಯಾವಕ್ಕಿಲ್ಲ ಅವಕ್ಕೆ ಏನನ್ಬೇಕು? ಅನಾತ್ಮಕ. ಪಕ್ಕ ಕ್ಲಿಯರ್ ಅದಿರಿಲ್ಲಪ್ಪ? ಏನ್ರ ಕನ್ಫ್ಯೂಸ್ ಐತೇನೋ? ಇಲ್ಲಪ್ಪ, ಏನು ಕ್ಲಿಯರ್ ನೋಡು. ತಿಳಿದು ಮೊದಲು ನಮ್ದೇನಪ್ಪಾ ಅಂತಂದ್ರೆ, ನಮ್ದು ಮೊದಲು ಯಾವ್ದಪ್ಪ ಅಂತಂದ್ರೆ ಮೊದಲು ಮದುವೆ ಮಾಡ್ಕೊಳ್ಳುದು, ಮೊದಲು ಮನೆ ಕಟ್ಟುವುದು, ಇದು ನಮ್ಮ ಮೊದಲು ಇದೆ. ಒಬ್ಬ ಸಾಧಕನ ಮೊದಲು ಯಾವುದು? ಪಂಚೀಕೃತ ಪಂಚಮಹಾಭೂತಗಳಿಂದ ಉಂಟಾದ ಪಂಚವಿಂಶತಿ ತತ್ವಗಳಿಂದ ಕೂಡಿದ ಈ ದೇಹದ ಸಮಸ್ತ ಅವಯವಗಳು ಅನಾತ್ಮಕವೆಂದು ಜ್ಞಾನದಿಂದೇ, ಅನುಭವದಿಂದೇ, ಶ್ರುತಿಯಿಂದೇ, ಗುರುಮುಖದಿಂದೇ ತಿಳಿದು. ಇಷ್ಟು ಕ್ಲಿಯರ್ ಆದ್ರಿಪ್ಪ? ಎಲ್ಲ ಪರೀಕ್ಷೆ ಸರಿ ಆದವಪ್ಪ ನಿನಗೆಲ್ಲ? ಈಗ ಮುಂದಿದ್ದು ಹೋದಪ್ಪ. ಒಳಗಧಿಕರಣವೆನಿಪ ನಿರ್ವಿಕಾರ. ಒಳಗಧಿಕರಣವೆನಿಪ ಅಂತಂದ್ರೇನು? ಈ 25 ತತ್ವಗಳಿಂದ ಕೂಡಿದ ಈ ಸಮೂಹದ ಒಳಗೆ ಅಧಿಕರಣವೆನಿಪ ಅಂದ್ರೆ ಇವುಗಳ ಮಧ್ಯದಲ್ಲಿ ಇದ್ದು ಇವುಗಳನ್ನು ಚೈತನ್ಯದಂತೆ ಇವುಗಳನ್ನು ಜಿಗಿಸುವ, ಇವುಗಳನ್ನು ಹೊಳೆಯುವಂತೆ ಮಾಡಿದ, ಇವುಗಳನ್ನು ಜೀವಂತ ಮಾಡಿದ ಅದಕ್ಕಧಿಷ್ಠಾನವೆನಿಪ. ಅಧಿಕರಣ ಅಂತಂದ್ರೆ ಏನದಕ್ಕ? ಅಧಿಷ್ಠಾನವೆನಿಪ.
ಈಗ 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 ಹಂಗ ನಿಮಗೊಂದು ನಿನ್ನೊಂದು ಚಂದ ನಮ್ಮ ಕಲನಗೌಡರು ನಾವು ಕೂಡ ಪಾರಾಯಣ ಮಾಡಕ್ ಕೂತಿದ್ದೀವ್ರೆ. ಅಲ್ಲೊಂದು ದೃಷ್ಟಾಂತ ಕೊಟ್ರ ಅವ್ರು ನಮಗೆ. ನಮ್ದೇನ್ ಅಂದ್ರೆ ಹುಚ್ಚರ ಸೈನ್ಸ್ ನೋಡು. ಈಗ ಧಾರವಾಡ ಆಸ್ಪತ್ರೆದಾಗ ದೇಶದ ಚಿಂತೆ ಮಾತಾಡ್ತಾರನ? ಇಲ್ಲ. ಧಾರವಾಡ ಹುಚ್ಚರ ಆಸ್ಪತ್ರೆ ಏನ್ ಮಾತಾಡ್ತಾರ ಅವರು? ಅವ್ರವ್ರ ಚಿಂತೆ ಅವ್ರು ಮಾತಾಡ್ತಿರ್ತಾರ ಅವರು. ಹಂಗ ಮುಂಜಾನೆ ಪಾರಾಯಣ ಕೂತಿದ್ರೆ ಪಾರಾಯಣ ಕೂತಾಗ ಒಂದು ಚಂದ ದೃಷ್ಟಾಂತ ಬರ್ತದೆ. ಏನು ದೃಷ್ಟಾಂತಪ್ಪ ಅಂತಂದ್ರ 5 ತರದ ಕಡುಬು ಮಾಡಿದ್ರು. ಒಂದು ಹೆಸರಿಂದು, ಒಂದು ಕಡ್ಲಿ ಬೇಳೆದು, ಒಂದು ಕವಾ ಪೇಡೆ ಹಾಕಿದ್ದು, ಒಂದು ಕೊಬ್ಬರಿದು. ಹಿಂಗ 5 ತರದ ಕಡುಬು ಮಾಡಿದ್ರು. 5 ತರದ ಕಡುಬಿಗೂ ಉಪಯೋಗಿಸಿದ ಹಿಟ್ಟ ಒಂದ ಅದ. ಅದೇನದ ಕಣಕ್ ಅಂತೀರಿ, ಏನಂತೀರಿ ಅದಕ್ಕೆ? ಆ ಕಣಕಿನ ಒಳಗೆ ತುಂಬಿದ್ದೇನೈತಲ್ಲ ಅದು ಹೂರ್ಣ, ಅದು ಹೆಸರು ಬೇಳೆ, ಕಡ್ಲಿ ಬೇಳೆ, ಅದೇನೇನೋ ಹಿಂಗ್ ಬೇರೆ ಅದು. ಈಗ ಯೋಚನೆ ಮಾಡ್ರಿ, ಈ ಕಡುಬುಗಳ ಮ್ಯಾಗಿನ ತೊಗಟಿಯಿಂದ ಇವತ್ತರ ಬೆಲೆ ಹೆಚ್ಚು ಕಡಿಮೆ ಆಗೈತಂತೀರೋ ಏನು ಒಳಗಿನ ಹೂರಣದಿಂದ ಅಂತೀರೋ? ಒಳಗಿನ ಹೂರಣದಿಂದ. ಶಬ್ಬಾಷ್. ರುದ್ರಣ್ಣ ಗೊತ್ತಾಗ್ತಿಲ್ಲ ನಿನಗೆ? ಹೌದಪ್ಪ. ಕೊಬ್ಬರಿ ಕಡುಬು ಹಾಕು, ತೊಗರಿ ಕಡುಬು ಬೇಡ ಅಂದ ಒಬ್ಬ. ಯಾಕಂದ್ರೆ ತೊಗರಿದು ಇಸ್ಗೈ ಐತಿ, ಕೊಬ್ಬರಿದು ಸಿಮೆ ಐತಿ. ಅವ ಕೊಬ್ಬರಿ ಕಡುಬು 10 ರೂಪಾಯಿ ಕೊಂದ್ರೆ ಇರೋಲ್ಲ ಹಾಕಪ್ಪ ಅಂದ. ಯಾಕೆ ತಗೊಂಡಂದ್ರ ಅದನ್ನವ ಆ ಒಳಗಿನ ಹೂರಣದ ಮ್ಯಾಗ ಆ ಕಡುಬಿನ ವ್ಯತ್ಯಾಸ ಗೊತ್ತಾಗೈತೆ ಅದು. ಹಂಗ ಒಳಗಿನ ಹೂರಣದಿಂದ ಈ ಕಡುಬು ಬೇಕಾಗೈತೆ ಹೊರತು ಮ್ಯಾಗಿನ ತೊಗಟಿಯಿಂದ ಅಲ್ಲ. ಈ ದೇಹ ಅನ್ನೋದು ಇದು ಒಂದು ತೊಗಟಿದು. ಇದೇನ್ ತಮ್ಮ ಇದು ಅಂದ್ರಿ ನೋಡ್ರಿ, ತೊಗಟೆ. ಈ ತೊಗಟಿಗೆ ತೊಗಲಂತಾರ ತಮ್ಮ. ತೊಗಲಂತಾರ ನೋಡು, ತೊಗಲ್ ಅಂತೇಳಿ ಕನ್ನಡದಾಗ. ಈ ಚರ್ಮಕ್ಕೆ ತೊಗಲಂತ ಹೆಸರೈತಿ. ತೊಗಲಿಗೆ ತೊಗಲತ್ತಾಕಿ ತೊಗಲಿ ಬಂದವ ನೀನು, ತೊಗಲ್ಯಾಕ ಮಾಡ್ತೀಯೋ ತಿಮ್ಮಣ್ಣ. ಇಲ್ಲಿ ಓಣ್ಯಾಗ ಏನಾಗೈತಿ ಮಂದಿಗೆ ಅಂದ್ರೆ ಗಪ್ಪ ಕಟ್ಟಿ ಮೇಲೆ ಬಂದು ಕೂತು ಬಿಡ್ತದ. ಎಲ್ಲಾರಿಗೂ ಕೇಳ್ತದ ಇದು ಓಣ್ಯಾಗ. ನನಗೆ ಕಳತನ ಮಾಡಕ್ ಬರುದಿಲ್ಲ ಅದನ್ನ. ಹೇಳೋದು, ತುಡಿಗೆಲೆ ಹೇಳೋದು. ನಾ ಏನ್ ತುಡಗಣಪ್ಪ ಹೌದಿಲ್ಲ. ರಾಜ ನಡೆದಪ್ಪ ಅಂತಂದ್ರೆ ದಾರಿ ಒಳಗೆ ಮಧ್ಯಾಹ್ನ ನಡೆದಂಗ ನಡಿಬೇಕು. ಅಂದ್ರೆ ಈ ಚರ್ಮಕ್ಕೆ ಏನಂತ ಅದಕ್ಕೆ ಕನ್ನಾಳ ಗಮಪ್ಪನವ್ರು ಅಂತೇಳಿ, ಅವ್ರು ಕನ್ನಾಳ ಬಿಜಾಪುರ ಕಡೆ ಒಬ್ರು ಕಣ್ಣೂರು ಕನ್ನಾಳ ಅಂತ ಒಂದು ಊರು ಐತೆ ಅಲ್ಲಿ. ಈ ಇಂಚಗೇರಿ ಸಂಪ್ರದಾಯದ ಹೆಡ್ ಆಫೀಸರ್ ಅವ್ರು ಬರ್ದಾರ. ಅಂದ್ರೆ ಇದು ತೊಗಲ, ಇದು ಈ ವ್ಯವಹಾರ ಎದರದಪ್ಪ? ಇದು ತೊಗಲ. ಈ ತೊಗಲಿನ ವ್ಯವಹಾರ ಜಗತ್ತಿನಾಗ ಏನ್ ನಡೆದತ್ತಂದ್ರ ತೊಗಲ ನೋಡಿ ಚಂದ ಐತಿ, ತೊಗಲು ನೋಡಿ ಚಂದಿಲ್ಲ ಅಂತೇಳಿ ತೊಗಲಿಗೆ ಬಡದಾಡಿದ ತಗಲ ಮಂದಿದು. ಅರ್ಥ ಆಗ್ತಿಲ್ಲದ? ಅಂತ ಒಳಗ ಅಧಿಕರಣವೇನಪ್ಪ ಅಂದ್ರೆ ಈ ತೊಗಲಿನೊಳಗ ಇದ್ರ ಒಳಗ ಎಲಿಬಿಗಿ ಸುತ್ತಲೂ ಮಾಂಸದ ಸಂಧ್ಯಾಗ ನರ, ಆ ನರಗಳ ಸಂಧ್ಯಾಗ ತಂತುಗಳು, ತಂತಿನ ಒಳಗ ದ್ರವ್ಯ, ಆ ದ್ರವ್ಯದ ಒಳಗೊಂದು ಜೀವದ ಒಳಗೊಂದು ಚೇತನಾತ್ಮಕವಾದ ಕೇವಲ ಅನುರೂಪವಾದ ಚೈತನ್ಯ ಐತಲ್ಲ, ಅದು ಅಧಿಕರಣದ. ಗೊತ್ತಾತ? ಅಧಿಕರಣವೇಣಿಪ ಮುಂದೆ ನಿರ್ವಿಕಾರ ಸಂಮಿತ್ತುಳಿಮೆ. ನಿರ್ವಿಕಾರ ಏನ್ ಶಬ್ದ? ನಿರ್ವಿಕಾರ. ತಮ್ಮ ವಿಚಾರ ಮಾಡಿ ನೋಡು. ಒಂದು ಕೊಬ್ಬರಿ ಕಡುಬು ತಿಂದಿ ಅಂತ ತಿಳ್ಕೊ. ಬಹಳ ಸಮಯ ಇತ್ತು. ಬೇಡ ಸುದ್ದಿ ಅದ್ರ. ಬೆಳಗಾವ್ ಬೆಲ್ಲ, ಖಾನಾಪುರ ಕೊಬ್ಬರಿ, ಜವಾರಿ ಗೋಧಿ ಹಿಟ್ಟ, ಕುಸಿಬಿ ಎಣ್ಣೆ ಕರೆದಿದ್ರು. ಏನು ಹೇಳಿ ಅದ್ರ ಶಮಿ? 1 5 ತಿಂದ, 1 5 ಇಟ್ಕೊಂಡ.
ನಾಳೆಗೆ ಸಿಗುದಿಲ್ಲ, ಮತ್ತೆ ಮಠಕ್ಕೆ ಹೋಗಿ ತಿನ್ಬೇಕಂತ ಹೇಳಿ. ಆ ಕೊಬ್ಬರಿನ ಕರಬ್ ತಿಂದ ಸೆಮಿ ನಿನ್ನ ಅಂತಃಕರಣದಾಗ ನೆನಪೋ ಇತ್ತು. ಯಾವಾಗ ಮುಂಜಾನೆ ಆದಿತ್ತು, ಯಾವಾಗ ತಿಂದೀನಿ ಇಟ್ಟು ಮನ್ಕೊಂಡಿದ್ದ. ಮುಂಜಾನೆ ತೆಗೆದು ನೋಡಿದ, ಕಡಬ್ ಹರಿಸಿದ್ದು ದುರ್ವಾಸನ ಆಗಕತ್ತಿದ್ರು. ದುರ್ವಾಸನ ಆಗಕತ್ತಿದ್ರು. ಆ ನಾರಾಕ್ ಹತ್ತಿದಾಗ ವಿಚಾರ ಮಾಡಿದ, ಎಂಥ ಸೆಮಿ ಇದ್ದು. ಈ ಯೋಚನೆ ಮಾಡಿದ, ಈಗ ನೀ ಹೇಳು, ನಿನ್ನ ಸೆವಿ ಇತ್ತಲ್ಲ, ನಿನ್ನ ಬಾಯಾಗ ನಿನ್ನ ತಿಂದ ಸೆವಿಯ ನೆನಪು, ಏನು ಸೆವಿಯ ನೆನಪು ಹಾರಿಸೈತೋ, ಏನು ಸೆವಿಯುಳ್ಳ ಕಡಬ್ ಹಾರಿಸೈತೋ? ಕಡಬ್ ಹೊಳಿಸೈತಪ್ಪ, ಸವಿ ನೆನಪು ಹಂಗೆ ಐತಪ್ಪ. ಹಂಗೆ ಐತಲ್ಲ, ಹಂಗೆ ಐತಲ್ಲ ಪಕ್ಕ. ಆ ನೆನಪು ನಿರ್ವಿಕಾರ. ನೆನಪೇನದು? ನಿರ್ವಿಕಾರ. ಈ ಕಡಬ ವಿಕಾರ ಉಳ್ಳದಪ್ಪ. ಹೌದು. ಪಂಚವಿಂಶತಿ ತತ್ವದ ಕಡಬಿನ ರೂಪ ದೇಹ, ಇದು ವಿಕಾರ. ಹೌದು. ಸಣ್ಣ ಒಂದು ಗೀತೆ ಶಾಸ್ತ್ರ ಹೇಳೇನೆ, ಹೇಳ್ರಪ್ಪ. ಸೋಮ ನೋಡ್ರಿ, ಹೋ 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 ಅನ್ರಿ. ಅಷ್ಟೆಲ್ಲಾಗ ಎತ್ಕೊಳ್ ಕುರಿ ಬೆತ್ತಿರ್ತೀವಿ ಆಗ ನಾವು ವಯಸ್ಸಿನಾಗ. ಎಲ್ಲ ಬತ್ತಿಲ್ಲ, ಹೋ 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 ಹೋ. ನಿಮ್ಗೆ ಬಾಳ ಬಿಗು ಆಗ್ತಾನೆ, ಹೋ 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 ಅನ್ರಿ. ನನಗೆ ಮೈ ಮೇಲೆ ಕೂತೀನಿ, ಏನ್ ನೋವು ಇಲ್ಲ ನನಗೆ. ಹೌದಿಲ್ಲ? ಈ ಯೋಚನೆ ಮಾಡಿ ನೋಡಿ. ನೀವು ಒಂದೆತ್ತಿಗೆ ಹೋಗಿರಂತ ತಿಳ್ಕೋರಿ. ಆ ಶಾಲೆಯೊಳಗೆ ಎಷ್ಟೆತ್ತಿಗೆ ಹೋಗಿರಪ್ಪ ನೀವು? ಒಂದನೆತ್ತಿಗೆ ಅಡ್ಮಿಷನ್. ಮುಂದೆ 7ನೇತ್ತೆ ಆಯ್ತು, 10ನೇತ್ತೆ ಆಯ್ತು. ಅಲ್ಲೇ ಯಾರೋ ಅದ ಊರವ್ರು ಹೆಣ್ಣು ಕೊಟ್ರು, ಮದುವೆ ಆಯ್ತು, 4 ಮಕ್ಕಳಾದ್ರು, ಮುಂದೆ ಮುದುಕಾದ್ರಿ, ಅಲ್ಲೇ ನೌಕರಿ ಸಿಕ್ತು. ಕೊನೆಗೆ ಒಂದ್ ದಿವ್ಸ ರೋಗಿ ಆದ್ರಿ. ಅದ ಶಾಲೆ ಮುಂದನ ನಿಮಗ ಕಷ್ಟ ಆಗಿ ಒಂದ್ ಕಟ್ಟಿ ಮೇಲೆ ಮಾಡ್ಕೊಂಡ್ರಿ. ಜನ ಮಾತಾಡ್ಸಕ್ ಬಂದ್ರು. ಅದ ಎಲ್ಲೆಲ್ಲಿದ್ರಿ ನೀವು ಅಂದ್ರೆ, ನಾನು ಇದೇ ಶಾಲೆಯೊಳಗ 1ನೇತ್ತೆ, ನಾನು ಇದೇ ಶಾಲೆಯೊಳಗೆ 7ನೇತ್ತೆ, ನಾನು ಇದೇ ಶಾಲೆಯೊಳಗೆ ವಯಸ್ಸಿಗೆ ಬಂದೆ, ನಾನು ಇದೇ ಶಾಲೆಯೊಳಗೆ ಮಾಸ್ತರ್ ಆದೆ, ನಾನು ಇದೇ ಶಾಲೆಯೊಳಗೆ ಪಾಠ ಮಾಡಿದೆ, ನಾನು ಇದೇ ಶಾಲೆಯೊಳಗೆ ಮುದುಕಾದೆ, ನಾನು ಇದೇ ಶಾಲೆಯೊಳಗೆ ರೋಗಿ ಆದೆ. ಈ ಒಂದು 5-6 ವಾಕ್ಯ ಮಾಡಿರಲ್ಲ. ನಾನು ಅನ್ನೋದು ಮೊದಲ ವಾಕ್ಯದಿಂದ ಇಲ್ಲಿ ತನಕ ಅದು ಹಂಗ ಬಂದದ. ಹುಡುಗ, ಯೌವನ, ಮುದುಕ, ರೋಗಿ ಇವು ಬದಲಾಗ್ಯಾವ. ಹಂಗಾರೆ ಬದಲಾದದ್ದು ಯಾವ್ದು ರುದ್ರಣ? ಇಲ್ಲೇ ಬದಲಾದದ್ದು ವಿಕಾರ ಉಳ್ಳದ್ದು. ಬದಲಾದದ್ದು ವಿಕಾರವುಳ್ಳ ದೇಹ. ಬದಲಾಗುವ ವಿಕಾರವುಳ್ಳ ದೇಹದ ಗರ್ಭದೊಳಗೆ ಬದಲಾಗದೆ ಉಳಿದತ್ತಲ್ಲ, ಅದು ನಿರ್ವಿಕಾರ ಸಂವಿತ್ತು. 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 ಅಂದ್ರೆ ಸತ್ರೂಪ ಅನ್ನೋದು ಇತ್ತು. ಸಂವಿತ್ತು ಅನ್ನೋ ಪದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಸಂವಿತ್ತು ಅಂದ್ರೆ ಸದ್ರೂಪ ಎಂಬ ಸದಾ ನಾನು ಎಂಬ ಇರುವಿಕೆ ಇದರೊಳಗ ಇತ್ತು. ಸಂವಿತ್ತು ಉಳುಮೆ. ಮುಂದೋದು ಉಳುಮೆ ಅಂದ್ರೆ ಉಳುಮೆ ಅಂದ್ರೆ ಉಳಿತಲ್ಲ. ಈಗ ನಾನು ಅನ್ನೋದ್ರ ಮ್ಯಾಲ ಬಾಲಕ ಇದ್ದಾಗ ಯೌವನ ಇಲ್ಲ, ಯೌವನ ಇದ್ದಾಗ ಮುದುಕಿಲ್ಲ, ಮುದುಕಿದ್ದಾಗ ರೋಗಿ ಇಲ್ಲ, ರೋಗಿ ಇದ್ದಾಗ ಹೆಣ ಇಲ್ಲ, ಹೆಣ ಎಲ್ಲ ಸುಟ್ಟು ಹೋತು, ನಾನು ಅನ್ನೋದು ಉಳಿತು. ನಾನು ಅನ್ನೋದು ಉಳುಮೆ. ಏನನ್ಬೇಕ? ಉಳುಮೆ. ಮುಂದೆ ತಾವೆಂಬ ವಿವೇಕವ ಬಳಿ ಬಿಡಿಯದೆ. ವಿವೇಕವ ಬಳಿ ಬಿಡಿಯದೆ. ಹೌದಲ್ಲ? ಐತಿಲ್ ಮತ್ತೆ ಅಂದ್ರೆ ಬಳಿ ಬಿಡಿಯದೆ ಅಂದ್ರ ಗುರುಮುಖೇನವಾಗಿ ಸ್ವಾನುಭವದಿಂದ ಶಾಸ್ತ್ರ ಯೋನಿಯಿಂದ ತಿಳಿದು ನಿನ್ನ ಎದೆಯಲ್ಲಿ ನೀನು ರಕ್ಷಿಸಿಕೊಳ್ಳುವ ಹಾಗೆ ಇರದೆ, ಬಳಿ ಬಿಡಿಯದೆ ಅಂದ್ರೆ ಇದನ್ನು ಎದೆಯಲ್ಲಿ ಗಟ್ಟಿ ಮಾಡದೆ ಅಂತಾರೆ. ಈ ಹುಡುಗ ಹುಡುಗಿನ ಲಗ್ನ ಮಾಡುವ ಮುಂದೆ ಮದುವೆಗಿಂತ ಮೊದಲ ಗಟ್ಟಿ ಮಾಡುದು ಅಂತಾರ. ಒಂದು ಗಟ್ಟಿ ಮಾಡುದಂದ್ರ ಮದುವೆ ಅಲ್ಲದ,
ಹಂಗ ಈಗ ಅವ್ರೊಂದ್ 4 ಮಂದಿ ಇವ್ರೊಂದ್ 4 ಮಂದಿ ಹೋಗಿದ್ರು, ಹುಡುಗ ಹುಡುಗಿ ಬರೋಬ್ಬರಿ ಎಣಿಸಿ ಒಂದ್ ದಿವ್ಸ ಏನ್ ಮಾಡ್ತಾರಪ್ಪ, ಹಣ್ಣ ಹೂವು ಹೋಗಿ ಅವ್ರ ಮನ್ಯಾಗ ಎಲ್ಲೋ ಹೆಣ್ಣು ಗಂಡಿನ ಮನೆಗೆ ಹೋಗಿ ನಾವ್ ನಿಮ್ ತಗೋತಿರಪ್ಪ, ನಮ್ಮ ಮಗ್ ನೀವು ಮಾಡ್ಕೋತಿಪ್ಪ ಅಂತ 4 ಮಂದಿ ಹಿರಿಯರು ಕೂಡಿ ಸಕ್ರಿ ಬಾಯಿ ಹಾಕೊಂಡ್ ಬರ್ತಾರಲ್ಲ, ಇದಕ್ಕೆ ಗಟ್ಟಿ ಮಾಡೋದಂತ ಇದಕ್ಕೆ ಮದುವೆ ಆಗಿಲ್ಲ. ಆದ್ರೆ ಇಂದ ಗಟ್ಟಿ ಮಾಡಿದ್ರು. ಎದಕ್ಕೆ ಗಟ್ಟಿ ಮಾಡಿದ್ರು ಅಂತಂದ್ರೆ, ಈಕೆ ನನ್ನ ಹೆಂಡತಿ, ಇವ ನನ್ನ ಗಂಡ ಅಂತ ಅವ್ರ ಮನಸ್ಸನ್ನ ಫಿಕ್ಸ್ ಮಾಡಿಕೊಂಡ ಇನ್ನು ಮುಂದೆ ಪರಪುರುಷನನ್ನ ಆಯ್ಕೆ ನೋಡಬಾರದು, ಪರಸ್ತ್ರೀಯರನ್ನ ಆಯ್ಕೆ ಅವ ನೋಡಬಾರದು. ಹಂಗ ಅವ್ರ ಮನಸ್ಸಿಗೆ ಒಂದು ಲಗಾಮ್ ಹಾಕೊಂಡು ಅಂತ ಹೆಂಗ್ ಮಾಡ್ತಾರಲ್ಲ, ಹಂಗ ನಿಮ್ಮನ್ನ ಗಟ್ಟಿ ಮಾಡೋದ್ರಿಂದ ಏನಂತ ಗಟ್ಟಿ ಮಾಡೋದಂದ್ರ, ಈ ತೊಗಲಿನ ಚೀಲ ನಾನಲ್ಲ. ಏನಪ್ಪ ಈ ಒಟ್ಟು ಈ ವಚನದ ಚಿಂತನೆ ಏನಂದ್ರ, ಈ ತೊಗಲಿನ ಚೀಲ ನಾನಲ್ಲ, ಈ ತೊಗಲಿನ ಚೀಲದೊಳಗಿರುವ ಸಂಯುಕ್ತ ಉಳುಮೆ ನಾನು ಅನ್ನೋದನ್ನ ಇಂದ ಗಟ್ಟಿ ಮಾಡಿ. ಲಗ್ನ ಆಗಿಲ್ಲ, ಇನ್ನ ಲಗ್ನ ಆಗ್ಬೇಕಾದ್ರೆ 45 ಪದ ಮುಗಿ ಹೋಗ್ತಾವು. ಈಗ ಹಂಗ ಇದು ಗಟ್ಟಿಗೊಳಿಸೋದು, ಇನ್ನ ಎಂಗೇಜ್ಮೆಂಟ್ ಐತಿ ಮುಂದಿನ. ಈಗ ಹಂಗ ಹುಡುಗ ಹುಡುಗಿ ಗಟ್ಟಿ ಮಾಡೋದಷ್ಟ. ಏನಂತ ಗಟ್ಟಿ ಮಾಡೋದಪ್ಪ ಇವತ್ತ? ತೊಗಲಿನ ಚೀಲ ನಾನಲ್ಲ, ಸಂಯುಕ್ತ ತುಳಿಮೆ ನಾನಂತ ಗಟ್ಟಿ ಮಾಡೋದು. ಇಷ್ಟು ಗಟ್ಟ ಇದು ಇಲ್ಲಿ ಒಂದು ವಚನ ಮುಗಿತೆ? ಮುಗುದಿಲ್ಲ, ಇನ್ನು ಚಾಲು ಆತದು. ಹಿಂಗ ಮುಗಿಸ್ ಹೋದವ್ರು ಬಾಳ ಮಂದಿ ಅದಾರ. ಇನ್ನೇನೈತಲ್ಲ, ಸ್ವಲ್ಪ ನಾನ್ ನಿಮಗೆ ಯಾರಿಗೂ ತ್ರಾಸ ಆಗೋಂಗ್ ಹೇಳುದಿಲ್ಲ. ಎಷ್ಟು ಸಾಧ್ಯತೆಯೋ ಅಷ್ಟು ನಿಮಗ್ ತಿರುವಂಗ್ ಹೇಳ್ತಾನೆ. ಆದ್ರೂ ಅನಿವಾರ್ಯ. ಬಂಗಾರ ನೀ ಎಷ್ಟೇ ಹೆಂಗ್ ಮಾಡಿ ಕೊಟ್ರು 60,000 ಕೊಡಬೇಕ ಅದಕ್ಕ. ಏನ್ ಮಾಡಕ್ ಬರ್ದಲ್ಲ ಅದನ್ನ. ಹೌದಿಲ್ಲ? ಇನ್ ತಗೊಳ್ಳೋಣ ಇದು ಈಗೇನ್ ಹೇಳ್ತೀನಲ್ಲ, ಇನ್ಮೇಲೆ ಏನು ಹೇಳ್ತಿರ್ತೀನಲ್ಲ, ಈ ವಿಷಯ ನಿಮಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿ ನಿಮ್ಮೆಲ್ಲರ ಗೌರವಾರ್ಥವಾದಂತ ಅತ್ಯಂತ ಭಾರತ ದೇಶದ ಪುಣ್ಯಮಯ ಭೂಮಿ ಅನಿಸುವಂತ ಹಂಪೆಯಲ್ಲೇ ವಿದ್ಯಾರಣ್ಯ ಮಹಾಸ್ವಾಮಿಗಳಂತ ಆಗಿ ಹೆಸರು ಏನವ್ರ ಹೆಸರು? ವಿದ್ಯಾರಣ್ಯ ಮಹಾಸ್ವಾಮಿಗಳು. ಎಲ್ಲರೂ ಪಾಕಿಸ್ತಾನದಾಗ ಐತೆನ? ಇಲ್ಲ, ವಿಜಯನಗರ. ಮುಂಜಾನೆ ನಡ್ಕೋತ ಹೋದ್ರೆ ಅವ್ರ ಮಠಕ್ಕೆ ಹೋಗ್ತೀರಿ ಸೀದಾ? ಹೌದಪ್ಪ. ಏನಪ್ಪ ಹೌದು. ಅಲ್ಲ, ಪುಣ್ಯಾತ್ಮ 2 ಗ್ರಂಥ ಬರದ ಲೋಕಕ್ಕೆ ಕಲ್ಯಾಣ ಮಾಡುವ ಸಲುವಾಗಿ. ಪುಣ್ಯ ಪುರುಷ ಹುಕ್ಕ ಭಕ್ತರ ಕುಲಗುರುಗಳವರು. ಹೌದು. ಎಂಥ ಪಂಡಿತೋತ್ತಮರು ಅಂದ್ರೆ, ಅವರೊಂದು ಪಂಚದಶಿ ಏನ ಗ್ರಂಥದ ಹೆಸರು? ಪಂಚದಶಿ ಅನ್ನುವಂತಹದ್ದು ಒಂದು ಗ್ರಂಥ ಬರದ. ಚಿತ್ರದೀಪ ಎರಡನೇದು ಯಾವ್ದಪ್ಪ? ಚಿತ್ರದೀಪ. ನೋಡ್ರಿ, ಕೈಯಾಗ ಪುಸ್ತಕ ಹಿಡ್ಕೊಂಡ್ರೆ ಇಂಥವ್ನ ಹಿಡ್ಕೋಬೇಕು. ಇಂಥವ್ನ ಹಿಡ್ಕೊಂಡ್ರಿ ಯಾರ ಈ ಗ್ರಂಥ ಕೈ ಹಿಡ್ಕೋತಾರಲ್ಲ, ಅವ್ರಿಗೆ ಇಟ್ಟ ಲಕ್ವ ಹೊಡಂಗಿಲ್ಲ, ಚರ್ಮ ರೋಗ ಬರಂಗಿಲ್ಲ ನೋಡಿ. ಜೀವನದೊಳಗೆ ಅವ್ರಿಗೆ ಸಾವ ಇಲ್ಲ. ಅಂಥ ಪವಿತ್ರ ಗ್ರಂಥವು. ಆ ಪಂಚದಶಿ ಗ್ರಂಥದೊಳಗ ಇದಕ್ಕೆ ಅರ್ಥ ಬರ್ದಾಣ. ಇದನ್ನ ನಿಜವೂ ಶಿವಗಳು ಆ ಶತಮಾನದಾಗ ಬರ್ದಾರ ನೋಡಿ. ಇದು ಏನ್ ಎಟ್ಟಾರ ಏನ್ ಇಂಥ ಮಂದಿ ಕೂಡ ಹೆಂಗ್ ಬಾಳೆ ಮಾಡ್ಬೇಕು ನಾವು? ಬರಿತಾನ ತಿಳಿದು ಮತ್ತರು ಇನ್ನ ಏನದು? ಮೊದಲು ತತ್ವಕುಲವೆಲ್ಲವನು. ತತ್ವ ಕುಲಗಳು ಎಷ್ಟು, ಆ ತತ್ವ ಕುಲಗಳ ಸಂಯೋಜನೆ ಹೆಂಗದ ಅಂತ ಅನ್ನೋದನ್ನ ಪಂಚೀಕರಣದಲ್ಲೇ ಆಗಾಗ ನಿಮಗೆ ಪಾಠ ಮಾಡೀನಿ ನಾನು. ಆ ಪಾಠ ಮಾಡಿದಂಥವನು ಅವನ ಹೃದಯದಾಗ ಹಂಗ ಇಟ್ಕೋರಿ. ಈಗ ಅನಿವಾರ್ಯವಾಗಿ 4 ಮಂದಿ ಯಾರ್ಯಾರು ಹೊಸಬ್ರದಾರಿದ್ರಾಗ ಅವರ ಸಲುವಾಗಿ ನಿಮ್ಮಷ್ಟು ಕಷ್ಟ ಮಾಡುದಿಲ್ಲ ಪಾಠ ಈಗ ಅವ್ರಿಗೆ ನಾನು. ಯಾಕಂದ್ರೆ ನಿಮಗ ಆ ಪ್ರತಿಯೊಂದು ಅಂಶವು ಹೇಗೆ ಜನಿಸ್ತು ಅನ್ನೋದನ್ನ ನಿಮಗ ಪಂಚೀಕರಣ ಹೇಳಿದ್ದೀನಿ ನಾನು. ಅದು ಸ್ವಲ್ಪ ಗಣಿತ ಮ್ಯಾಗ ಇರ್ತೈತೆ. ಅದು ಅದಕ್ಕೆ ದಿವಸ ಭಾಳ ತಗೋತತೆ ಅದು. ಈಗ ಏನು ಹೇಳ್ತಾನಲ್ಲ, ಇದು ಸರಳ ಪಂಚೀಕರಣ. ಈ ಸರಳ ಪಂಚೀಕರಣದೊಳಗೆ ನೀವು ತಿಳ್ಕೋಬೇಕು, ಹೊಸದಾಗಿ ಯಾರದಾರಲ್ಲ ಅವರು ತಿಳ್ಕೋಬೇಕು. ಇದನ್ನು ತಿಳ್ಕಿಂತ ಮೊದಲು ಒಂದು ಯಾವುದೇ ನಿರ್ಣಯ ಒಂದು ಕೋರ್ಟ್ನೊಳಗ ಅದು ಏನ್ ಮಾಡ್ತಾರಂದ್ರ, ಒಂದು ಅಪರಾಧಿ ಅಂತ ಹೇಳಿ ಜೈಲಿಗಾರ ಹಾಕ್ತಾರ, ಇಲ್ಲ ಜೈಲಿಗೆ ಹಾಕಿದವ್ರನ್ನ ಬಿಡುಗಡೆಯಾರ ಮಾಡ್ತಾರ.
ಹೌದಪ್ಪ. ಇದು ಕೋರ್ಟ್ನಾಗ ದಿನ ನಡೀತೈತಿಲ್ಲ ಅದಕ್ಕೆ. ಹೌದಪ್ಪ. ಅಲ್ಲಿ ಕೋರ್ಟ್ನಾಗ ನನ್ನನ್ನು ಅಪರಾಧಿ ಅಂತ ಒಳಗೆ ಹಾಕಬೇಕಾದ್ರೂ ಕೂಡ ನಿಮ್ಮ ಸಂವಿಧಾನದೊಳಗ ಈ ಕಲಂ ಪ್ರಕಾರ ಇವನನ್ನು ಒಳಗೆ ಹಾಕಲಾಯಿತು ಅಂತ ಕಲಂ ಬರಿತಾನವ ಅಲ್ಲಿ. ಹೌದಪ್ಪ. ಇಂಥದ್ದೊಂದು IPC ಸೆಕ್ಷನ್ 122, 123, 125 ಅಂತೇಳಿ ನಾವು ಸೆಕ್ಷನ್ ಇರ್ತದ ಅದು. ಹೌದಪ್ಪ. ಹಂಗ ಈಗ ಏನ್ ನನಗೆ ಹೇಳ್ತಿಲ್ಲ, ಇದಕ್ಕೊಂದು ಸೆಕ್ಷನ್ ಇರ್ತದ ನನಗೆ. ಹೌನ್ರಪ್ಪ. ಸುಮ್ಮನೆ ಹೇಳುದಿಲ್ಲ ಏನಾರ ನಿಮಗೆ. ಹೌದಪ್ಪ. ಒಂದು ಕಾನೂನು ಮೇಲೆ ಹೇಳ್ತಾನೆ ನಾನು ನಿಮಗೆ. ಹೌನ್ರಪ್ಪ. ಆ ಕಾನೂನು ಮೇಲೆ ಹೇಳಿ ಅವನನ್ನ ಹೆಂಗ ಜಡ್ಜ್ ಜೈಲಿಗೆ ಹತ್ತಾನೋ ಆಗ ಕಾನೂನು ಮೇಲೆ ಹೇಳಿ ನಿಮ್ಮ ದೇಹವನ್ನು ಸೀಳಿ ಬಿಡ್ತಾನೆ. ಈಗ ಹೌನ್ರಪ್ಪ. ಏನ್ ಮಾಡ್ತಾನ ತಮ್ಮ? ದೇಹವನ್ನು ಸೀಳಿ. ರೆಡಿ ಇದೀರಿ? ಹೌನ್ರಪ್ಪ. ಅಲ್ಲ, ದೇಹವನ್ನು ಸೀಳ್ತಾನೆ. ಹೌನ್ರಪ್ಪ. ರೆಡಿ ಇದೀರಿ? ಹೌನ್ರಪ್ಪ. ಹಾ, ಇದಕ್ಕೆ ಏನಂತಾರ? ಅಧಿಕಾರ ಅಂತಾರೆ. ಹೌನ್ರಪ್ಪ. ನಿಮ್ಮ ದೇಹವನ್ನು ಸೀಳುವಾಗ ಏನ್ ಹೇಳ್ತಿಲ್ಲ ನಾನು, ಅದಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೀತಾರಂದ್ರ ಪ್ರತಿಜ್ಞೆ. ಏನಂತಾರ ತಮ್ಮ ಅದಕ್ಕೆ? ಪ್ರತಿಜ್ಞೆ. ಪ್ರತಿಜ್ಞೆ. ಪ್ರತಿಜ್ಞೆ, ಹೇತು, ದೃಷ್ಟಾಂತ ಅಂತ ಹೇಳಿ 3 ನಿಯಮಗಳು ಶಾಸ್ತ್ರದಲ್ಲಿ ಅಳವಡಿಸಬೇಕು. ನೀ ಏನ ಹೇಳ್ಬೇಕಾತು ಅಂದ್ರೆ ಅದನ್ನ ವೇದದಲ್ಲಿ ಹಿಂದೆ ಬರೆದಿರ್ಬೇಕಲ್ಲ. ನೀ ಏನ್ ಹೇಳ್ತೀಯಲ್ಲ ಅದಕ್ಕೊಂದು ಪ್ರತಿಜ್ಞೆ ಇರ್ಬೇಕಲ್ಲೇ. ಹೇತು ಅಂದ್ರೆ ನೀ ಅದನ್ನ ಸೀಳಿ ಒಗಿಯಾಕ ಕಾರಣ ಇರ್ಬೇಕು. ಹೇತು ಅಂದ್ರೇನು? ಕಾರಣ. ಈಗ ಗ್ರಾಮೀಣ ಭಾಷೆ ಏನೋ ಹೇತು ಇಟ್ಕೊಂಡು ಮಾತಾಡಕತ್ತ ನಾವು ಅಂತ ಹೇಳಿ ಅಂತಿರ್ತೀವಿ ನೋಡಿ ಮುಂದೊಂದು. ಹೌದಪ್ಪ. ಅದಕ್ಕೆ ಹೇತು ಅಂತ ಕರೀತಾರ. ಅದನ್ನ ತಿಳಿಲಿಲ್ಲ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟು ತಿಳಿಸ್ಬೇಕು ಮತ್ತೆ ನಿನಗೆ. ಒಬ್ಬನಿಗೆ ಜೈಲ್ ಆತಪ್ಪ. ಜೈಲಿಗೆ ಹೋಗೋ ಹುಡುಗ ಜಡ್ಜಿನ ಕ್ವಶನ್ ಮಾಡ್ತಾವ ನಾವು. ಸರ್ ನನ್ನನ್ನು ಈ ತರನ ಹಿಂಗ್ ಹಾಕ್ತಿಯಲ್ಲ, ನೀವು ಹೆಂಗ್ ಹಾಕಿದ್ರಿ ಅಂದ್ರೆ ಹಿಂದ ಇಂಥ ಅಪರಾಧ ಮಾಡಿದವಾಗ ಇಂಥ ತಾರೀಕಿನೊಳಗ ಇಂಥ ಕೋರ್ಟ್ನೊಳಗ ಜೈಲ್ ಆಗೈತಪ್ಪ, ಅದರಂತೆ ನಿನ್ನನ್ನು ಹಾಕ್ತೇನೆ. ಇದಕ್ಕೆ ಏನಂತಾರೆ? ಇದಕ್ಕೆ ದೃಷ್ಟಾಂತ. ದೃಷ್ಟಾಂತ ಏನೇನಪ್ಪ? ಏನೇನು ಹೇಳಪ್ಪ 3 ಒಳ್ಳೆ? ಪ್ರತಿಜ್ಞೆ, ಹೇತು, ದೃಷ್ಟಾಂತ. ವೆರಿ ಗುಡ್, ವೆರಿ ಗುಡ್. ಕಂಬಾರ್ ಸರ್ ಹೇಳ್ರಿ ಏನೇನವು? ಪ್ರತಿಜ್ಞೆ, ಹೇತು, ದೃಷ್ಟಾಂತ. ಗಟ್ಟಂಗ್ ಹೇಳಕ್ಕೆ. ಪ್ರತಿಜ್ಞೆ, ಹೇತು, ದೃಷ್ಟಾಂತ. ಇನ್ಮೇಲೆ ತಿಳ್ಕೊತೀರಿಪ್ಪ, ಇವನ್ ಮೇಲೆ ಬರ್ಕೋರಿ ಅವನ. ಅಂದ್ರೇನು, ಹೇತು ಅಂದ್ರೇನು, ದೃಷ್ಟಾಂತ ಅಂದ್ರೇನು ಅನ್ನೋದನ್ನ ನಿಮಗೆ ತಿಳಿಸ್ತಾನೆ ಅದನ್ನ. ಈಗ ನಿಮ್ಮ ಎದುರಿಗೆ ಏನ್ ಇಟ್ಟೀನಪ್ಪ ಅಂದ್ರೆ ನಿಮ್ಮ ದೇಹವನ್ನೇ ಇಟ್ಟನ. ನಿಮ್ಮ ಎದುರಿಗೆ ಏನ್ ಇಟ್ಟನಪ್ಪ? ಇದನ್ನ ನನ್ನ ದೇಹ, ನಿಮ್ಮ ದೇಹ. ಈ ನಿಮ್ಮ ದೇಹವು ಹೇಗಿದೆ ಅನ್ನೋದನ್ನ ತೋರಿಸ್ತಾನ. ಹೇಗಿದೆ ಅಂತ ಅಂದ್ರೆ ಹುಟ್ಟೋಕ್ಕಿಂತ ಮೊದಲು ಇದು ಹೆಂಗಿತ್ತಂತ ನಿಮ್ಮ ಕೈಯಾಗ ಏನಾರ ಒಂದು ಫೋಟೋ ಐತನ? ಇಲ್ಲಪ್ಪ. ಇಲ್ಲ. ಹೌದಾ? ಹೌದಪ್ಪ. ನಿಮ್ಮ ದೇಹದ ಕಾಲಾನಂತರದಲ್ಲಿ ನಿಮ್ಮದು ಏನಾರು ಒಂದು ಆಕಾರ ಈ ಭೂಮಿ ಮೇಲೆ ಉಳ್ತೋತನ? ಇಲ್ಲಪ್ಪ. ಅಕಸ್ಮಾತ್ ಇಲ್ರಿ ನೀವು ಅನ್ಬೋದು, ನಾವು ಫೋಟೋ ತೆಗೆಸಿ ಮೊದಲೇ ಇಡ್ತೀವ್ರಿ ಅಂತ ಹೇಳಿ. ಫೋಟೋ ತೆಗೆಸಿ ಮೊದಲೇ ಇಡ್ತೀವ್ರಿ ಅಂತಂದ್ರೆ ಹುಡುಗರು ಏನ್ ಹೇಳ್ತಾರೆ? ಸತ್ತವ್ರ ಫೋಟೋ ಅಂತ ಹೇಳ್ತಾರ. ಹೌದಪ್ಪ. ಇದ್ದವ್ರ ಫೋಟೋ ಅಂತ ಹೇಳುದಿಲ್ಲ ನಿಮಗೆ ಅದನ್ನ. ಇಲ್ಲಪ್ಪ. ಅಂದ್ರೆ ನಿಮ್ಮ ಎದುರಿಗಿರುವಂತಹ ಈ ದೇಹ ಏನೈತಲ್ಲ ತಮ್ಮ, ಈ ದೇಹ ಮೊದಲಿಲ್ಲ. ಹೌದು. ಈ ದೇಹ ಮರಣಾನಂತರದಲ್ಲಿಯೂ ಇಲ್ಲ. ಹೌದು. 2 ಇಲ್ಲಗಳ ನಡುವಿನ ಇರುವಿಕೆಯೇ ನಿಮ್ಮ ದೇಹ. ಹೌದು. ಏನಂತಮ್ಮ ನಾನು? 2 ಇಲ್ಲಗಳ ನಡುವಿನ ಇರುವಿಕೆಯೇ ನಮ್ಮ ದೇಹ. ಈಗ ಯಾರು ಗೆಲ್ತಾರಂದ್ರ ಓಟ್ ಯಾರು ಹೆಚ್ಚಾಕವ್ರು ಅವ್ರು ಗೆಲ್ತಾರ, ಓಟ್ ಕಡಿಮೆ ಆದ್ರೆ ಸೋಲ್ತಾರ. ಹೌದಲ್ಲೋ? ಈಗ ಇಲ್ಲ ಅನ್ನೋದ್ರ ಓಟ್ ಹೆಚ್ಚಾತೋ ಏನ್ ಇದೆ ಅನ್ನೋ ಓಟ್ ಹೆಚ್ಚಾತೋ? ಇಲ್ಲ ಅನ್ನೋದೇ ಜಾಸ್ತಿ ಆಯ್ತು. ಹಂಗಾರೆ ನೀವು ಇಲ್ಲ ಇಲ್ಲ ನಿಮ್ ಮುಂದೆ ಕೂತೀವಿ 70 ಕಿಲೋ ಅದೀವು ಹಿಂಗ್ ಮಾತಾಡ್ತಿಲ್ಲ ಅಂದ್ರೆ ಇಲ್ಲಗಳ ನಡುವೆ ನಿಮ್ಮ ರೂಪು. ಏನ್ ಹೇಳಿ ತಮ್ಮ ಅದನ್ನ? ಅದು ಮುಂದೆ ಬರ್ತೈತಿ. ಅದು ಈಗ ಈ ಸುಮ್ಮಂಗ ಬರೇ ಪರಿಚಯ ಮಾಡಿಸ್ತಾನೆ, ಮುಂದೆ ಉಟ್ಟ ಇಲ್ಲೋ ಎಪ್ಪೋತ್ ಒದರುವಂಗ್ ಮಾಡ್ತಾನೆ. ಮುಂದೆ ಈ ಪೊಲೀಸರು ಬಡಸತ್ತಿ ಇಲ್ಲೋ ಎಪ್ಪೋ ಈಗ ಸುಮ್ಮ
ಹಂಗ ತೋರಿಸ್ತೇನೆ ಬಡಿ ಎಂತಾವ್ದಾವ ಅನ್ನೋದು. ಅಪ್ಪಾಜಿ ಈಗ ಹೆದರಿಕೆ ಹಾಕ್ಬೇಡ್ರಿ ಅಪ್ಪಾಜಿ. ಏನಾಯ್ತಲ್ಲ ಅದ್ರ ಸುದ್ದಿ ದೂರ ಅದರ. ಹೌದಿಲ್ಲ? ಅಂದ್ರೆ ಈ ದೇಹ ಏನಪ್ಪಾ ಇದು? ಎರಡು ಇಲ್ಲಗಳ ನಡುವಿನ ಇರುವಿಕೆ. ಹೌದಾ? ಹೌದಾ? ಇದು ಹೆಂಗ ತೋರ್ತು ಅಂದ್ರೆ ಸಮ ಭೂತ ಪಂಚಕದ ರೂಪಾಗಿ ಔಷಧಿಯಾಗಿ ಧಾತು ಸಪ್ತಕದ ರೂಪಾಗಿ ತಂದೆಯೊಳು ಮಾತೆಯ ಸೂತಕದ ರುಧಿರ ರೂಪಾಗಿ ಮತ್ತೆ ಕನುವಾಗುವ ಅಚ್ಚರಿಯನ್ನು ಕೇಳಿ ನಿದ್ರೇನೇ ಬಾರದು. ಹೆಂಗ್ ತಯಾರಾಗತ್ತೆ ಇದು? ಧಾತು ಸಪ್ತಕದ ರೂಪ. ಏನು ಇದು? ಇದನ್ನ ನೆಕ್ಕಬೇಕಾ ನೀವು? ಎಷ್ಟು ಅಸಹ್ಯ ಕೆಲಸ ಮಾಡ್ತತಿ ಜಗತ್ತಿದು. ಅನ್ನ ರೂಪಾಗಿ ಮಳೆಯ ಭಾವದಿಂದ ಮಣ್ಣಿನಲ್ಲಿ ಸೇರಿ ಅನ್ನ ರೂಪಾಯಿ ಉಂಡ ಅನ್ನಗಳು ಗಂಡಿನಲ್ಲಿ 7 ಹೆಣ್ಣಿನಲ್ಲಿ 7. ಅದರಲ್ಲಿ 6 ಭಾಗಗಳು ದೇಹ ಉಂಡು ಬೆಳೆದು ಕೊನೆ ಅತ್ಯಂತ ಮೃದು ಭಾಗವು ವೀರ್ಯವಾಗಿ ಆ ವೀರ್ಯವು ತಾಯಿಯ ರೇತುವಿನೊಳಗೆ ಕೂಡಿ 18 ಕಲಿಲದ ಆಕೃತಿಯಾಗಿ 8-9 ತಿಂಗಳು ತಿಪ್ಪೆಯಲ್ಲಿ ಹುಯ್ದ ಶವದಂತೆ ಇದ್ದು ಕೊನೆಗೊಂದು ದಿನ ಮಾಯನ ಗೊಟ್ಟ ಮೊಳಿಕೆ ಆದಂಗ ಹೊರಗೆ ಬಂದ ದೇಹ ಇದು. ಮಾಯನ ಗೊಟ್ಟ ಶೀಪ್ ಒಗದಿರ್ತಾರೆ ನೋಡ್ರಿ ಇಲ್ಲಿ ತಿಪ್ಪಾಗ. ಆ ಮಳೆ ಆದಿಂದ ಮಳೆ ಕೇಳ್ತಾವ. ಹಂಗೆ ಈ ತಾಯಿಯ ಮಲಮೂತ್ರದ ನಡು ಮಧ್ಯದೊಳಗೆ ಬಂದ ಹೊರದೇಹ ಇದು ಬರುವಾಗ ಏನಿತ್ತಲ್ಲ ಹಂಗ ಬಂದಂಗರ ಹಂಗ ಉಳಿತೇನಂತಮ್ಮ. ಅಸ್ಥಿತಿ ಜಾಯತೆ ವಿವರ್ಧತೆ ಪರಿಣಮಿಯತೆ ಅಪಕ್ಷೀಯತೆ ವಿನಶ್ಯತೆ ಎಂಬ ಷಡ್ವಿಕಾರ ಭಾವವನ್ನು ತೋಡಿ ಒಂದು 80 ವರ್ಷ ಭೂಮಿ ಮೇಲೆ ಕೆಲಿ ಕೆಟ್ಟ ನಾಯಿ ಹಂಗ ತಿರುಗಿತಿ. ಅರ್ಜಿ ಬರ್ತಾನ ನಾಯಿ ತಿರುಗ್ತಿರ್ತಾರ ಬೂಟದಲ್ಲಿ ಹೋಗ್ತಾವೋ ಏನೋ ಬಿಸಿಲಾಗಿ ಏನು ನಾಲಿಗೆ ಹಿರಿದಾವು ಮುಕ್ಕಲ್ಯಾಗ ಬಾಲ ಇಟ್ಕೊಂಡು ಓಡ್ತಾವಪ್ಪ. ಏನ್ ಅಲ್ಲಿ ಬುಲನ್ ಗಿಡಪಟ್ಟು ಐತೆ ಯಾರ ಸಿಡ್ಲಿ ಇಟ್ಟಾರ ಎದಕ್ ಕೊಡ್ತಿರ್ಬೇಕು ನಾಯಿ? ಗಂಟೆ ಬಿದ್ದಾವ ಮಾಸ್ತರ್ ಅದ್ರಾಗೆ. ತ್ವಣಿಸಿ ಕೆಡತ್ತೊಂದು ಬಿಸಿಲು ಸಾಕಪ್ಪ. ಬೀದಾಗ ಓಡಾಡ್ದಂಗ ಆಗ್ತೈತಿ. ಹೀಗೆ ಹುಟ್ಟಿ ಚೋರಿ ಅಡಗುವ ದೇಹ ತಾನು ಅನ್ನೋದು ಮೂರ್ಖತನವೋ ಏನ್ ಹೆಂಗತನ? ಮೂರ್ಖತನ. ಈ ತೋರಿ ಅಡಗುವ ದೇಹ ನಾನಲ್ಲ ಎನ್ನುವುದೇ ಪ್ರತಿಜ್ಞೆ. ಪ್ರತಿಜ್ಞೆ ಅಂದ್ರೆ ಏನಪ್ಪಾ? ತೋರಿ ಅಡಗುವ ದೇಹ ನಾನಲ್ಲ ಅನ್ನೋದೇ ಪ್ರತಿಜ್ಞೆ. ಆಣೆ ಮಾಡಿ ಹೇಳಂತ ಕೋರ್ಟ್ನಲ್ಲಿ ನಾನು ಆಣೆ ಮಾಡುತ್ತೇನೆ, ನಾನು ಸುಳ್ಳು, ಇದು ಪ್ರತಿಜ್ಞೆ. ಇದು ಹೌದು. ಹೆಂಗ ಅಂದವ ಜಡ್ಜಿ, ನೀ ಹೆಂಗ ನಾನಲ್ಲ ಅಂತೀಪ ಅಂದ. ಹಿಂದೆ ನನಗಿಂತಲೂ ಮುಂದೆ ಹುಟ್ಟಿ ನನ್ನ ಮುಂದೆ ನೆಗದು ಬಿದ್ದವ್ರು ನೋಡೀನಿ, ಅದು ಹೇತು, ಅದು ಹೇತು. ಮತ್ತೆ ಈ ದೇಹವನ್ನು ನೋಡ್ತೀಯಲ್ಲ ಅಂದವ. ಘಟದಂತೆ ದೃಷ್ಟಾಂತ ಏನು? ಘಟಾದೃಷ್ಟ ಘಟಾತ್ ಭಿನ್ನ. ಘಟಾದೃಷ್ಟ ಘಟಾತ್ ಭಿನ್ನ. ನನ್ನ ಚಪ್ಪಲಿ ಅಂದ್ರೆ ಚಪ್ಪಲಿ ಏನು? ಚಪ್ಪಲಿ ಏನು? ಇಲ್ಲಪ್ಪ. ನನ್ನ ಚಪ್ಪಲಿ ಅಂದ್ರೆ ಚಪ್ಪಲಿಯು ನಿನ್ನಿಂದ ಹೊರಗೆ ಹೇಗೋ ಹಾಗೆ ನನ್ನ ಕಾಲು ಕಾಲನೇ ಏನು? ಇಲ್ಲಪ್ಪ. ನನ್ನ ತೊಡೆ, ನನ್ನ ಹೊಟ್ಟೆ, ನನ್ನ ಎದೆ, ನನ್ನ ರುಂಡ, ನನ್ನ ಚೆಂಡ ಅಂದ್ರೆ ಇವೆಲ್ಲವೂ ನನ್ನಿಂದ ಹೊರಗದವು. ಹೌದಪ್ಪ. ಹೇಗೆ ದೃಷ್ಟಾಂತ ಏನಪ್ಪಾ? ಯಥಾ ಘಟವು. ಘಟವು ನನ್ನಿಂದ ಹೇಗೆ ಭಿನ್ನವೋ ಅದು ಕನ್ನಡದ ಹೆಂಗಪ್ಪ? ನಾನು ಕಳೆದ ಚಪ್ಪಲಿಯು ನಾನು ಹೇಗೆ ಅಲ್ಲವೋ ಹಾಗೆ ಈ ಕೈಕಾಲುಗಳು
ನಾನು ಅಲ್ಲ ಅನ್ನುವುದೇ ದೃಷ್ಟಾಂತ. ಹ್ಞೂ ಪ್ರತಿಜ್ಞೆ ಏನಪ್ಪ? ತೋರಿ ಅಡಗುವ ದೇಹ ನಾನಲ್ಲ ಅನ್ನೋದೇ ಪ್ರತಿಜ್ಞೆ. ಗುಡ್. ಹೇತು? ಹಿಂದೆ ನೆಗೆದು ಬಿದ್ದವ್ರು ನೋಡಿವಲ್ಲ ಅಪ್ಪಾಜಿ, ಹಂಗಾಗುತ್ತೆ ಅದೇ ಹೇತು. ಅಲ್ಲ ಮಾತಾಡ್ತಿದ್ರು ಯಾರು 20 ಕಲಿಯಾರು ನಮ್ ಕಣ್ ಮುಂದನ ಮಣ್ಣಿಗೆ ಮಂದಿಲ್ದಂಗ ಹೋಗ್ಯಾರೋ ಯಪ್ಪ. ನಾನು ಯಾವ ಲೆಕ್ಕ? ಅಂದ್ರೆ ಏನ್ ಸೇರತ್ತಪ್ಪ ಈಗ? ತೋರಿ ಅಡಗುವ ತನವು ನಾನಲ್ಲ ಅನ್ನುವುದೇ ಮೊದಲನೆಯ ಭಾಗದಲ್ಲಿ ದೇಹ ನಾನಲ್ಲ ಅನ್ನುವಂಥದ್ದು ಜ್ಞಾನ ನಿಮಗ. ಇದಕ್ಕೆ ಶಾಸ್ತ್ರ ಹೆಂಗ್ ಹೇಳ್ಬೇಕಂದ್ರೆ ಅನ್ನಮಯ ಕೋಶವು ನಾನಲ್ಲ. ಹೆಂಗ ಅನ್ಬೇಕು ಇಂತಮ್ಮ ಇದನ್ನ? ಹೆಂಗ ಅನ್ನಮಯ ಕೋಶವು ನಾನಲ್ಲ. ಈಗ ಪಕ್ಕಾರ ನಾನಲ್ಲ ಅನ್ನೋದು ಗೊತ್ತಾತೋ ಇಲ್ಲೋ? ಇನ್ನಟ್ ಏನ್ರ ಹೇಳೇನು? ಅಣ್ಣನ ಉಣ್ಣುದು ಅಲ್ಲೇಗೈತೆ ಮತ್ತೆ ವಾಕರ್ಕ್ ಬರುವಂಗ ಆಗೈತ್ರಪ್ಪಾಜಿ. ಆತಿಲ್ಲೋ ಅನ್ನಮಯ ಆದ ನಂತರ ಯಾವ್ದಪ್ಪ ಅಂತಂದ್ರೆ ಎರಡನೇಮಯ ಕೋಶ ಯಾವ್ದಪ್ಪ? ಇನ್ನ ಪ್ರಾಣಮಯ. ಪ್ರಾಣಮಯ. ಹೌದು ಹೌದು. ಈ ಪ್ರಾಣಮಯ ಕೋಶ ಹೆಂಗತ್ತಂದ್ರ ತಮ್ಮ, ಪ್ರಾಣ ಕೈಯಾಗ ಹಿಡ್ಕೊಳಕ್ ಹೊರ ಸಿಗುದಿಲ್ಲ. ಅದು ಹಿಂಗ ಹೌದಪ್ಪ. ಆ ಹಿಡಿದಿರಾಕ ಒಂದ್ ಏನ್ರ ಬಲೂನ್ ಬೇಕಾದಕ್ಕ. ಹೌದಪ್ಪ. ಈ ದೇಹದ ಬಲೂನ್ ಯಾವಪ್ಪ ಅಂತಂದ್ರ ಕರ್ಮೇಂದ್ರಿಯಗಳು. ಚೆನ್ನಾಗಿ ತಿಳ್ಕೋರಿ, ಇಲ್ಲಿ ಮಟ್ಟ ಹೇಳಿಲ್ಲ ನಿಮಗೆ. ಹೆಂಗ ಕಾರಿನ ಟೈರ್ನಾಗ ಹವಾ ನಿಂದಿರ್ತತೋ, ವಾಲಿಬಾಲ್ನಾಗ ಹೆಂಗ ಹವಾ ನಿಂದಿರ್ತತೋ, ಹುಡುಗರು ಊದು ಉಬ್ಬಿನ್ಯಾಗ ಉಬ್ಬು ಅಂತ ನೋಡವಕ್ಕ. ಹೌದಪ್ಪ. ಅದ್ರಾಗ ಹೆಂಗ ಹವಾ ನಿಂದಿರ್ತತೋ ಹಂಗ ಈ ದೇಹ ಅನ್ನೋದು ಒಂದು ಉಬ್ಬು. ಇದೇನಿದು? ಇದು ಉಬ್ಬು. 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 ಹೌದಾ? ಉಬ್ಬು. ಈ ಉಬ್ಬುದೊಳಗೆ ಏನ್ ನಿಂತತಿ? ಪ್ರಾಣ ನಿಂತತಿ. ಈ ಉಬ್ಬುದ ಅವಯವಗಳು ಯಾವ ಅಂದ್ರ ವಾಕ್ ಪಾಣಿ ಪಾದ ಪಾಯು ಉಪಸ್ಥ. ಏನೇನ್ ತಮ್ಮವು? ವಾಕ್ ಪಾಣಿ ಪಾದ ಉಪಸ್ಥ ಪಾಯು. ಅವನ್ನೆಲ್ಲಾನು ನೋಡಪ್ಪ, ಯಾರಿಗ ಸಂಟ ಆಗುದಿಲ್ಲ, ಯಾರಿಗ ಬರ್ಕೊಳಕ್ ಆಗುದಿಲ್ಲ, ರುದ್ರಪ್ಪನವ್ರನ್ನ ಕೇಳಿ ಬರ್ಕೋರಿ. ಏನಪ್ಪಾ ಅಂದ್ರೆ ಈ 5 ಅವಯವಗಳ ಹೊಟ್ಯಾಗ ಏನೈತಿ? ಪ್ರಾಣ. ಹೆಂಗ ಅನ್ನೋದು ಅನುಭವ ಮಾಡ್ಕೋರಿ. ಮೂಗಿನಾಗ ಏನ್ ಆಡಕತೈತಿ ನಿಮ್ದೀಗ? ಉಸಿರು, ಗಾಳಿ. ಬಾಯಾಗ ಏನ್ ಆಡಕತೈತಿ? ಗಾಳಿ. ಎದೆಯಾಗ ಏನ್ ತುಂಬ್ಕೊಂಡಿರಿ? ಪ್ರಾಣ. ಇನ್ನು ಮಲಮೂತ್ರ ಬಿಡುವಲ್ಲಿ ಏನ್ ಹೋಗಾಕತೈತಿ? ಪ್ರಾಣ. ಅಂದ್ರೆ ಈ ದೇಹವೆಂಬ ಉಬ್ಬುವಿನ ತುಂಬ ಒಳಗೆ ಏನ್ ತುಂಬೈತೆ? ಅಲ್ಲೇ ಪ್ರಾಣವೇ ತುಂಬೈತೆ. ಹೌದು. ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬಂತ 5 ಭಾಗದಿಂದ ಕೂಡೈತಿ. ಅದು ಇನಟ್ ಹತ್ತಾಗೋಲ್ದಕ್ಕ ಅದ್ರ ಇರುವುದೇನು? ಪ್ರಾಣವೇ. ಪ್ರಾಣವೇ. ದೇಹ ಅನ್ನುವಂತ ಟೈರ್ನಾಗ ಪ್ರಾಣ ಅನ್ನೋದನ್ನ ಸೇರಿಕೊಂಡ ಇವು ಎರಡೂ ಕೂಡಿ ಏನಾಗೈತಿ ಅಂದ್ರ ಪ್ರಾಣಮಯ ಕೋಶ ಆಗೈತಿ. ಈ ಪ್ರಾಣ ಈಗ ಅನ್ನಮಯ ಕೋಶ ನಾನಲ್ಲ ಅನ್ನೋದು ನಿಮಗೆ ಮಂದಿನ ನೆಗೆದು ಬಿದ್ದವ್ರು ನೋಡಿದ್ರಿ ಗೊತ್ತಾತಪ್ಪ. ಈ ಪ್ರಾಣಮಯ ಕೋಶ ನಾನು ಅಲ್ಲ ಅನ್ನೋದು ಹೆಂಗ ಅಂದ್ರ, ಈಗ ರಾತ್ರಿ ಮನ್ಕೊಂಡಿರಿಪ್ಪ ನೀವು. ನಿಮ್ಮಂತೇಳಿ ಪ್ರಾಣ ಐತಿಲ್ಲೋ? ಆಯ್ತಪ್ಪ. ಸರಿ, ನಿಮ್ ಮೇಮ್ಯಾಗಿನ ಅರಿವಿ ಈ ಕಡೆ ಸರಿದು ಬಿಟ್ಟತ್ ನೋಡ್ರಿ. ಮೇಮ್ಯಾಗಿನ ಅರಿವಿ ಸರದತಿ, ಹಾದಿ ಹಿಡಿದು ಹೋಗೋರು ಉಗುಳಾಕತ್ತಾರ, ಸ್ವಾಮಿ ಆಗ್ಯಾನ ಹೆಂಗ ಮನೆಗೆ ನೋಡ್ ನಾವು ಲುಂಗಿ ಕಳ್ಕೊಂಡ್ ಬಿದ್ದಾನೆ ಹೆಂಗಲ್ಲಿ. ತಮ್ಮ ಅವ್ರು ಬೇದತ್ ನಿಮ್ಗೆ ಯಾಕೆ ಕೇಳೋಲ್? ಮತ್ತ ಅವಾಗ ಹೆಚ್ಚಿರಲ್ಲ ಅಂದ್ರೆ ಪ್ರಾಣ ಜಡ ಐತಪ್ಪಜಿ. ಸೊಳ್ಳೆ ಬೆಳತನಕ ಕೆಡಿ ಕರೆದಾವ್ ನಿಮ್ಮನ್ನ. ಮುಟ್ಟೆ ಗೊತ್ತಿಲ್ಲ. ಮೇಮ್ಯಾಗಿನ ಅರಿವು ಸರತಿ ಓಣ್ಯಾನ ಮಂದಿ ಉಗುಳಿ ಹೋಗ್ತಾರ, ಒಟ್ಟೆ ಗೊತ್ತಿಲ್ಲ. ಅಂದ್ರೆ ಪ್ರಾಣವಿದ್ದರೂ ಗೊತ್ತಿಲ್ಲದೆ ಇರೋಣದರಿಂದ ಈ ಪ್ರಾಣಮಯ ಕೋಶವು ನಾನಲ್ಲ ಎಂಬುವರೇ ಪ್ರತಿಜ್ಞೆ. ಹೇಳಕಂಡ ಸರ್ಗತೆ. ಪ್ರಾಣ ಇದ್ದರೂ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಾಣಮಯ ಕೋಶವು ನಾನಲ್ಲೋದೇ ಪ್ರತಿಜ್ಞೆ. ಹೌದ್ರಿ? ಹೇತು ಏನಪ್ಪಾ? ಕಾರಣ ಏನಪ್ಪಾ ಇದಕ್ಕೆ ಅಂತಂದ್ರೆ ಇದಕ್ಕೆ ಆಗ ನಡೆಯುವ ಘಟನೆಗಳು ಗೊತ್ತಿಲ್ಲ. ಮನೆ ತುಡುಗದ್ದು ಗೊತ್ತಿಲ್ಲ, ಅರಿವು ಸರದ್ದು ಗೊತ್ತಿಲ್ಲ. ಅದು ಅದರ ಹೇತು. ದೃಷ್ಟಾಂತ ಹೆಂಗಪ್ಪ?
ಘಟದಂತೆ. ಪ್ರತಿಯೊಂದಕ್ಕೂ ದೃಷ್ಟಾಂತ ಯಾವುದು? ಹಾಗೆ ಈಗ ನಿಮ್ಮ ಮನೆ ಮುಂದೊಂದು ಮಣ್ಣಿನ ಕೊಡ ಐತಿ, ಹೊಸ ಕೊಡ. ನಿಮ್ ಮನೆ ಮುಂದಿದ್ರ ಖುಷಿ ಐತಿ, ಮಣ್ಣು ತಗೊಂಡವ್ರ ದುಃಖ ಐತನ ಅದಕ್ಕೆ? ಇಲ್ಲಪ್ಪ, ಗೊತ್ತೇ ಇಲ್ಲ ಅದಕ್ಕೆ. ಹೌದಪ್ಪ. ಅದು ಘಟದಂತೆ. ಮುಷ್ಟಕ್ಕೂ ಎಲ್ಲಕ್ಕೂ ಏನೇ ಕೊನೆ ದೃಷ್ಟಾಂತ ಏನ್ ಇಟ್ಕೋಬೇಕು? ಘಟದಂತೆ. ತಿಳಿತಿಲ್ಲ? ಅಥವಾ ಚಪ್ಪಲಿಯಂತೆ. ಗೊತ್ತಾತ? ಪ್ರತಿಜ್ಞೆ ಮತ್ತು ಹೇತುಗಳು ಬದಲಾಕ್ಕವ, ದೃಷ್ಟಾಂತ ಮಾತ್ರ ಬದಲಾಗೋದಿಲ್ಲ. ಈ ಯಾವ್ದು ಅಲ್ಲ ಅನ್ನೋದು ಗೊತ್ತಾತ ನಿಮಗ? ಪ್ರಾಣಮಯ ಕೋಶ ನಾನಲ್ಲ ಅನ್ನೋದು ಗೊತ್ತಾಯ್ತು. ಇದ್ರ ಮುಂದಿನ ಏನಿಲ್ಲ? ಮನೋಮಯ ಕೋಶ. ಮನೋಮಯ ಕೋಶ ಇನ್ ದರದರ ಹೋಗ್ಲಿಲ್ಲ ಗಾಡಿಯಿಂದ ಭಾಷೆ. ಮನೋಮಯ ಕೋಶ ಹೆಂಗ್ ನಡೆದತ್ತೆ ಅಂದ್ರೆ ತಮ್ಮ ಪಂಚ ಜ್ಞಾನೇಂದ್ರಗಳು ಶ್ರೋತ್ರ, ತ್ವಚ, ಚಕ್ಷು, ಜಿವ್ವೆ, ಘ್ರಾಣ ಪ್ಲಸ್ ಮನಸ್ಸು ಈಕ್ವಲ್ ಟು ಮನೋಮಯ. ಏನೇನು ಹೇಳಿ ಪಟ್ ಪಟ್. ಶ್ರೋತೃ, ಚಕ್ಷು, ಘ್ರಾಣ, ತ್ವಕ್ ಪ್ಲಸ್ ಮನಸ್ಸು. ಶಬಾಷ್ ಶಬಾಷ್ ಶಬಾಷ್. ಪ್ಲಸ್ ಮನ. ಕಿವಿಯೊಳಗ ಮನಸ್ಸಿತ್ತು, ಮಂದಿ ಹೇಳಿದ್ದು ಕೇಳ್ತತ್ ನಿಮಗೆ. ತ್ವಚದಲ್ಲಿ ಮನಸ್ಸಿದ್ರು ಸ್ಪರ್ಶ ಗೊತ್ತಾಕತಿ. ಜೀವೆಯಲ್ಲಿ ಮನಸ್ಸಿದ್ರೆ ಮಾತಾಡಕ್ ಬರ್ತತಿ. ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಕೂಡಿದ್ರೆ ಮಾತ್ರ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾವ, ಇದ್ರೆ ಮಾಡೋದಿಲ್ಲವೋ. ಮುಂದೆ ಕೂತಿರ್ತೀರಿ, 1000 ಉಪನ್ಯಾಸ ಮಾಡ್ತಿರ್ತಾರು, ಅಕಸ್ಮಾತ್ ನಿಮ್ಮ ಕಿವಿಯೊಳಗ ಮನಸ್ಸು ಇರಲಿಲ್ಲ ಅವ್ರು ಏನ್ ಹೇಳೋಣ ನಿಮ್ಗೆ ತಿಳಿಯೋದಿಲ್ಲ. ಯಾಕಂದ್ರ ಮನಸ್ಸ ಮನೆ ಕಡೆ ಹೋಗೈತಿ. ಮನಸ್ಸು ಮನೆ ಕಡೆ ಹೋದಾಗ ನೀ ಎಲ್ಲಿ ಕೂತಿ? ಅಜ್ಜರ ಮುಂದೆ ಕುಂತೀನಪ್ಪ. ಕೇಳ್ತೇನ? ಅದು ಕೇಳಿಲ್ಲಪ್ಪ. ಅಂದ್ರೆ ಮನಸ್ಸು ಮುಂದೆ ಇದ್ರು, ಕಿವಿ ಮುಂದೆ ಇದ್ರು ಒಂದು ಕೇಳುದು, ಒಂದು ಬಿಡುದು, ತಿಳಿದು ಬಿಡುದು ಮಾಡ್ತತಿ ಅಂತಂದ್ರೆ ಈ ಮನೋಮಯ ಕೋಶ ನಾನಲ್ಲ ಎನ್ನುವುದೇ ಪ್ರತಿಜ್ಞೆ. ಗೊತ್ತಾತೋ ಇಲ್ಲೋ? ಯಾಕ ಮನೋಮಯ ಕೋಶ ನಾನು ಅಲ್ಲಿ ಹೆಂಗ್ ಹೇಳು? ಮನೋಮಯ ಕೋಶ ಅಂದ್ರೆ ಅಲ್ಲಿದ್ರು ಕೂಡ ಕೆಲವೊಂದ್ಸರಿ ಗೊತ್ತಾಗತ್ತೆ, ಕೆಲವೊಂದು ಗೊತ್ತಾಗದಲ್ಲ. ಹಾಗಾಗ್ಬಿಟ್ಟು ಮನೋಮಯ ಕೋಶ ನಾನಲ್ಲ. ನಿಮ್ ಅನುಭವ ಬರ್ತತಿದು. ನೀವು ಕೂತದ್ದು ಒಂದ್ ಕಡೆ, ನೀವು ವಿಚಾರ ಮಾಡೋದು ಒಂದ್ ಕಡೆ ಅಂತಂದ್ರೆ ಮುಂದೆ ಕೂತದ್ದು ಏನ್ ನಡೆದ ನಮಗೆ ಗೊತ್ತಾಗೋದಿಲ್ಲ. ಹೌದಪ್ಪ. ಇನ್ನೊಂದು ದೃಷ್ಟಾಂತ ಹೇಳೇನೆ. ನೀವು ಒಂದ್ ದನ ಕಳ್ಕೊಂಡಿದ್ರಿಪ್ಪ. ನೀವು ದನ ಹುಡುಕಾಟಕ್ ಹೊಂತೀರಿ. ಇದ್ರಿ ಇಡೀ ಊರನ್ ಕಾಗಾರ ಬಂದು. ಏನಪ್ಪ ಕಾಗಾರ? ನೋಡಿ ನಾವ್ ಹಳ್ಳ್ಯ ಹುಟ್ಟಿ ನೋವು ಮಾರ. ಕಾಗಾರ ಅಂದ್ರ ಎಲ್ಲಾರು ದನಗಳು ಬಂದ್ರು ನಮ್ಮ ಮೇಯಕ್ ಹೋಗಿರ್ತಾವ ಗುಡ್ಡಕ್ಕೆ. ಹಳ್ಳಿ ಬರು ಗುಂಪಿಗೆ ಕಾಗಾರ ಹಿಂಡ್ ಅಂತಾರ ನಮ್ ಕಡೆ. ಅನೇಕ ಆಕಳಗಳ ನಿಮ್ಮ ಎದುರುಗಡೆ ಬಂದ್ರು ಕೂಡ ನಿಮ್ಮ ಮನಸ್ಸು ನಿಮ್ಮ ಆಕಳ ಹುಡುಕಾಡಕತ್ತಿತ್ತು. ಹೌದಪ್ಪ. ಎದುರಿಗೆ ಬಂದ ಆಕಳಗಳು ನಿನಗೆ ಕಾಣ್ಲಿಲ್ಲ. ಯಾಕಂದ್ರೆ ನಿನ್ನ ಮನಸ್ಸು ಎಲ್ಲ ಎಲ್ಲಿತ್ತು? ನಮ್ಮ ಮಕ್ಕಳ ಮೇಲೆ ನಿಂತು. ನಾ ಕಾರ್ ನಡೆಸ್ತಿರ್ತೇನೋ ಮೊದ್ಲು ಮಗಲ್ದಾಗಿ ನಮ್ಮ ಮೇಡಮ್ ಕೂತಿರ್ತಾಳ, ಅವ್ ಹೊಕ್ಕಾನ್ ನೋಡಿ ಇವ್ ಹೊಕ್ಕಾನ್ ನೋಡ್ ಅಂತ ಹೇಳ್ತಾಳ. ನಿನಗೇನು ಕಾಣೋದಿಲ್ಲ ತಾಳ. ಅವ್ರು ನೋಡಿ ನಂದ್ರೆ ಈ ಕಾರ್ ಇನ್ನೊಬ್ರನ್ನ ಕಾಣಿಸ್ತತ್ ನೋಡತ್ತ. ಗಿಡ ನಾ ಯಾಕೆ ನೋಡಕ್ ಹೋಗಿಲ್ಲ ರಸ್ತೆ ಬಿಟ್ಟ. ನೀ ಏನು ನೋಡುದಿಲ್ಲ, ಬರೀ ಒಂಟಿಗತ್ತೆ ಹೊಕ್ಕಿ ಒಂಟಿಗತ್ತೆ ಬರ್ತೈತಿ ಕೆತ್ತಾಳ ನನಗೆ. ಕೆತ್ತಾಳ ನೋಡಿನಂದ್ರೆ ಇದ್ಯಾಕೆ ಬಿಡ್ತತೆ? ಅಂದ್ರೆ ಎದುರಿಗಿದ್ರು ಕೂಡ ಕಣ್ಣಿಗೆ ರೂಪ ಕಾಣಲಿಲ್ಲ, ಹೇಳಿದ್ರು ಕಿವಿ ಕೇಳಲಿಲ್ಲ, ಏನಿದ್ರು ತಿಳಿಲಿಲ್ಲ. ಅದಕ್ಕೆ ಈ ಮನೋಮಯ ಕೋಶವು ನಾನಲ್ಲ ಎಂಬುವುದೇ ಪ್ರತಿಜ್ಞೆ. ವಿಕಾರ ರೂಪ ಇರೋಣದ್ರಿಂದಲೇ ಹೇತು, ಘಟದಂತೆ ಅನ್ನುವುದೇ ದೃಷ್ಟಾಂತ. ಹೌದು. ಈ ಮನೋಮಯ ಕೋಶ ಆದ್ರಿಂದ ಯಾವ್ದಪ್ಪ? ಇನ್ನ ವಿಜ್ಞಾನಮಯ ಕೋಶ. ವಿಜ್ಞಾನಮಯ. ಇದೇ ಪಂಚ ಜ್ಞಾನೇಂದ್ರಗಳು ಪ್ಲಸ್ ಅಹಂ ಏನ್ ಸೇರ್ತಮ್ಮ ಇದ್ರಾಗ? ಪಂಚ ಜ್ಞಾನೇಂದ್ರಗಳು ಪ್ಲಸ್ ಅಹಂ. ಬುದ್ಧಿ ಅಪ್ಪ. ಬುದ್ಧಿ ಏನ್ ಈಗ ಏನ್ ನಡೆದತಿ? ಈಗ ಯಾವ್ದು ಹೇಳಕತ್ತೀನಿ? ವಿಜ್ಞಾನಮಯ ಕೋಶ. ವಿಜ್ಞಾನಮಯ. ಅದು ಅಹಂಕಾರ ಅಂದ್ರ ಬುದ್ಧಿ ಅಂತರ ತಗೋಬಹುದು, ಮನಸ್ಸಂತರ ತಗೋಬಹುದು. ಮನಸ್ಸು ಮನೋಮಯ ಕೋಶ ಬಂತಾರೆ. ಮನಸ್ಸು ಮನೋಮಯ ಕೋಶಕ್ಕೆ ಹೋತಲ್ಲ ಈಗ. ಇನ್ನು ಮೂಲ ಯಾವ್ದು ವಿಜ್ಞಾನಮಯ ಕೋಶ ಹೇಳಕತ್ತೀನಿ? ಏನ್ ಹೇಳಕತ್ತೀನಿ? ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದೊಳಗೆ ಬುದ್ಧಿ ಅಂದ್ರೆ ಅಹಮಾತ್ಮಕ ಬುದ್ಧಿ. ಅಹಂ ಅನ್ಲಿಕ್ಕೆ ಬುದ್ಧಿ ಕೂಡಿದಾಗ ಅಹಂ ಹತ್ತದು. ಅಹಮಾತ್ಮಕ ಬುದ್ಧಿ ಪ್ಲಸ್ ಜ್ಞಾನೇಂದ್ರಿಯಗಳು ಕೂಡಿದಾಗ ಏನ್ ತಯಾರಾತು? ವಿಜ್ಞಾನಮಯ ಕೋಶ. ಉದಾಹರಣೆ ಕೊಡ್ತೀನಪ್ಪ ನಿಮಗೊಂದು.
ವಿಜ್ಞಾನಮಯ ಕೋಶವು ನಾನಲ್ಲ ಅಂತ ಅನ್ನೋದು ಹೆಂಗಂದ್ರೆ ನೀವು ಅಷ್ಟು ಆಣಿ ಮಾಡಿ ಹೇಳ್ರ ಪ್ರತಿಯೊಬ್ರು ನಿಮ್ಮ ಮನೆದೇವ್ರು ಆಣಿ ಮಾಡಿ ಹೇಳ್ಬೇಕು ನೀವೀಗ. ಹೆಂಗಂದ್ರೆ ಈಗ ನಾ ಪಾಠ ಮಾಡಿ ತಿಳಿದತ್ತಿಲ್ಲೋ ಪಕ್ಕ ಯಾರು ತಿಳಿದಿಲ್ಲ ನಾವು ಅದಿರೇನು ತಿಳಿದತ್ತೇಪ್ಪ ಚಪ್ಪ ಹೇಳ್ರಿಪ್ಪ ನಮ್ ಚಂದ್ರಶೇಖರ್ ಹಿರಿಯರು ತಿಳಿದತ್ತ ಹೇಳ್ಯಾರ ಮುಗಿತ್ ಕೆಲಸ ಇಲ್ಲ. ಹೌದಾ? ಹಂಗಾರೆ ನಾಳೆಗೆ ಒಪ್ಪಿಸ್ರಿಪ್ಪ. ಏನಾತ್ ರುದ್ರಪ್ಪ? ಈಗ ಕೇಳವತ್ನ ಎಷ್ಟು ತಿಳಿದಂಗ ಆಗ್ತದ? ಕೇಳುವತ್ನ ತಿಳಿದಂಗ ಹಿಕ್ಕಟ್ ಮರ್ತಂಗ ಆಕತ್ತಲ್ಲ, ಅದಕ್ಕ ಅದು ವಿಜ್ಞಾನಮಯ ಕೋಶ ಅನ್ಬೇಕು ಅದಕ್ಕ. ಇನ್ನು ಕೃಷಿ ಮಾಡಿ ಇನ್ನು ಹೇಳ್ತಾನೆ ಮುಂದಿಂದ ಅದೇನು ಕಾಯಿಪಲ್ಲೆ ಮಾರ್ಕೆಟ್ನಾಗ ನಾವ್ ತಿಳಿದ ಗುರು ಸೇವೆ ಒಳಗೆ ತಿಳಿಬೇಕದು. ವಿಜ್ಞಾನಮಯ ಕೋಶವು ಒಮ್ಮೆ ತಿಳಿದಂಗಾಗಿ ಒಂದು ಬಿಟ್ಟಂಗಾಗಿ ಎಷ್ಟು ವಿಚಿತ್ರತೆ ಅಂತಂದ್ರ ನಿನ್ನೆ ಮಾಡಿದ ECG ಇಂದ ನಡೆಯುವುದಿಲ್ಲ ನೋಡು. ECG ಮಾಡ್ಯಾರ, ಈಕೋ ಮಾಡ್ಯಾರ, TMT ಮಾಡ್ಯಾರ, ಇಂದ ಹಾರ್ಟ್ ಆತ್ ನಾವು. ಡಾಕ್ಟರ್ ಅಂತಾನ ಸರ್ ECG ಮಾಡೀನಿ, ಈಕೋ ಮಾಡೀನಿ, ಏನೇನು ಇಲ್ರಿ ಸರ್ ಅವ್ರಿಗೆ. ತಮ್ಮ ದೇವರಿಗೆ ತಿಳಿದಿಲ್ಲೋ ಇದ್ರದು. ಇದ್ರ ತನುವಿದ ನುಳಿದ ಇಂದ್ರ ಜಾಲದ ಹಂತಗಳುಂಟೆ. ಗೀತ್ ಕೇಳ್ತಿರಲ್ಲ ಏನ್ ಹೇಳ್ಯಾರಲ್ಲಿ? ತನುವಿದ ನುಳಿದಿಂದ್ರ ಜಾಲದ ಆಟಗಳುಂಟೆ. ಏನಿದು ನನಗೆ ಹೇಳ್ತಾನೆ, ನೀರು ಕುಡು, ನೀರು ಬೇರೆ ಹೋಗತಿ, ಹಣ್ಣು ಬೇರೆ ಹೋಗತಿ, ಅಲ್ಲೇ ಒಂದು ಗಂಟಲ್ದಾಗ ಪ್ರಾಣ ಬೇರೆ ಹೋಗತಿ. ಒಂದು ಸಿಗು ಏನ್ ಮೂತ್ರ ಬೇರೆ, ರಕ್ತ ಬೇರೆ, ಮಲ ಬೇರೆ, ಅವು ಏನು ಮರ ಏನು ಅವಾವ ಒಲ್ಲಪ್ಪ ಸುದ್ದಿ ಇದನ್ನ ಶುದ್ಧ ಅನ್ನೋದಾಗ ಸುದ್ದಿ ಹೋದ್ರ ಕೋವಿಡ್ ಬಂದ ಒಳಗೆ ಹಾಕ್ರಿ ಅಂದ್ರ ಹಾಕಿ ಬಂದ್ರ ಇದು ಒಂದೇ ತೆರನಾಗಿ ಇರದೇ ಇರೋಣದರಿಂದ ಇದು ನಾನಲ್ಲ ಎನ್ನುವುದೇ ಪ್ರತಿಜ್ಞೆ. ಹೌದು. ವಿಕಾರ ಹೊಂದೋಣದರಿಂದಲೇ ಹೇತು ಘಟದಂತೆ ಅನ್ನುವುದೇ ದೃಷ್ಟಾಂತ. ಇಲ್ಲಿ ಅಪ್ಪಾಜಿ ಇದು ವಿಕಾರ ಹೆಂಗ ಅಲ್ಲ ತಮ್ಮ, ತಿಳಿದಂಗ ಆಗದಿರೋದು. ಅಹಂ ಒಂದ್ಸರಿ ತಿಳಿದಂಗ ಆಗತ್ತ, ಒಂದ್ಸರಿ ತಿಳಿದಂಗ ಆಗದಂಗ ಇರೋದು. ಅಲ್ಲೇ ಮತ್ತೆ ಇದು ಕರ್ತೃತ್ವ ಭೋಕ್ತೃತ್ವ ಬರುತ್ತಲ್ಲ. ನೀ ಏನಾರ ಕೂಡಿಸ್ಕೋ, ಏನ ಶಾಸ್ತ್ರ ಅದಕ್ಕ. ಆಯ್ತು, ನೀನ್ ಏನೆಲ್ಲ ಕೂಡಿಸ್ಕೋ. ಕರ್ತೃತ್ವ ಭೋಕ್ತೃತ್ವನು ಹೊಂದತಿ. ನಾ ಮಾಡಿದ್ದ ತಾನ ತಪ್ಪಾತ ಅನ್ನೋದು. ಈಗ ಕರ್ತೃತ್ವ ಅಂದ್ರೇನು ಮಾಡುವುದು, ಭೋಕ್ತೃತ್ವ ಅಂದ್ರೇನು ಉಣ್ಣುವುದು. ಮಜ್ಜಿಗೆ ಸಾರು ಚಲೋ ಆಗೈತೆ ಒಂದು ವಾಟಕ ಕುಡ್ದ, ಕುಡ್ದಾಗ ಅವ್ನು ಬೇಕಂತ ಕುಡ್ದಾನೋ ಬ್ಯಾಡತ್ ಕುಡ್ದಾನೋ? ಬೇಕಂತ ಕುಡ್ದಾನ. ಮತ್ತೆ ಈಗ ಅದ ವಾಂತಿ ಆಗೈತೆ ನೋಡು. ಬಜಿ ತಿನ್ಬೇಡ್ರಿ ಅಜೀರ್ಣಕದ ಮಂದಿ ಹೇಳುದು, ತಗೊಂಡು 1/4 ಕಿಲೋ ಬಡದ್ ಬಿಡುದು. ಹೆಂಗ್ ಹೊಡೆದಪ್ಪ ಇದು ಏನಾಯ್ತು ಟೈಮ್ ಆಗ್ತಿರೋದು.